श्री गुरुभ्यो नमः। ओम श्री मातृशक्तये नमः। ओम शांति शांति शांति। ಸ್ವಾಧ್ಯಾಯ ಸರಣಿಯ ಈ ಕ್ರಮದಲ್ಲಿ ತೀವ್ರ ಇಚ್ಛೆಯ ಪಾಠದ ನಂತರ ಧೀರನವಾಣಿ ಎಂಬ ಅಧ್ಯಾಯದ ಸ್ವಾಧ್ಯಾಯ ಮಾಡ್ತಾ ಇದ್ದೇವೆ. ಅಧ್ಯಾಯದ ಆರಂಭದಲ್ಲಿ ಕೆಲವು ವಿಷಯಗಳನ್ನು ನಾವು ನಿನ್ನೆ ನೋಡಿದ್ವಿ. ಇವತ್ತು ಮುಂದುವರಿಸುವ ಮೊದಲು ಒಂದಷ್ಟು ತಾತ್ವಿಕ ಭಜನೆಯನ್ನು ಕೇಳೋಣ ಶ್ರೀಮತಿ ಮಮತಾಮಯ್ಯವರಿಂದ. ಹಾಡಿದೊಡೆ ಎನ್ನೊಡೆಯನ ಹಾಡುವೆ, ಬೇಡಿದೊಡೆ ಎನ್ನೊಡೆಯನ ಬೇಡುವೆ. ಹಾಡಿದೊಡೆ ಎನ್ನೊಡೆಯನ ಹಾಡುವೆ, ಬೇಡಿದೊಡೆ ಎನ್ನೊಡೆಯನ ಬೇಡುವೆ. ಒಡೆಯಂಗೊಡಲ ತೋರಿ ಎನ್ನ ಬಡತನವ ಭಿನ್ನೈಸುವೆ. ಒಡೆಯಂಗೊಡಲ ತೋರಿ ಎನ್ನ ಬಡತನವ ಭಿನ್ನೈಸುವೆ. ಒಡೆಯ ಮಹಾದಾನಿ ಕೂಡಲ ಸಂಗಮ, ಒಡೆಯ ಮಹಾದಾನಿ ಕೂಡಲ ಸಂಗಮ. ದೇವರಿಗೆ ಸೆರಗೊಡ್ಡಿ ಬೇಡುವೆ, ದೇವರಿಗೆ ಸೆರಗೊಡ್ಡಿ ಬೇಡುವೆ. ಹಾಡಿದೊಡೆ ಎನ್ನೊಡೆಯನ ಹಾಡುವೆ, ಬೇಡಿದೊಡೆ ಎನ್ನೊಡೆಯನ ಬೇಡುವೆ. ಹಾಡಿದೊಡೆ ಹಾಡಿದೊಡೆ ಎನ್ನೊಡೆಯನ ಹಾಡುವೆ. ಹಾಡಿದೊಡೆ ಎನ್ನೊಡೆಯನ ಹಾಡುವೆ, ಬೇಡಿದೊಡೆ ಎನ್ನೊಡೆಯನ ಬೇಡುವೆ. ಒಡೆಯಂಗೊಡಲ ತೋರಿ ಒಡೆಯಂಗೊಡಲ ತೋರಿ ಎನ್ನ ಬಡತನವ ಭಿನ್ನೈಸುವೆ. ಒಡೆಯಂಗೊಡಲ ತೋರಿ ಎನ್ನ ಬಡತನವ ಭಿನ್ನೈಸುವೆ. ಒಡೆಯ ಮಹಾದಾನಿ ಒಡೆಯ ಮಹಾದಾನಿ ಕೂಡಲ ಸಂಗಮ, ಒಡೆಯ ಮಹಾದಾನಿ ಕೂಡಲ ಸಂಗಮ. ದೇವರಿಗೆ ಸೆರಗೊಡ್ಡಿ ಬೇಡುವೆ, ದೇವರಿಗೆ ಸೆರಗೊಡ್ಡಿ ಬೇಡುವೆ. ಹಾಡಿದೊಡೆ ಎನ್ನೊಡೆಯನ ಹಾಡುವೆ, ಬೇಡಿದೊಡೆ ಎನ್ನೊಡೆಯನ ಬೇಡುವೆ. ಹಾಡಿದೊಡೆ 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 ಎನ್ನೊಡೆಯನ ಹಾಡುವೆ.
ಸತ್ಯಂ ಹಿತಂ ಮನೋಹಾರಿ ಚ ದುರ್ಲಭಂ ವಚಃ. ಯಾವ ವಾಣಿಯೋ ಸತ್ಯವೋ ಹಿತಕಾರಿಯೋ ಹಾಗೂ ಕೇಳುಗರಿಗೆ ಮನೋಹರಕವಾಗಿದೆಯೋ ಅಂತಹ ವಾಣಿಯು ಅತಿ ದುರ್ಲಭವಾಗಿದೆ ಈ ಸಂಸಾರದಲ್ಲಿ. ಅದೆಷ್ಟೋ ಜನ ಸತ್ಯ ಮಾತನಾಡುವವರು ಸಿಗುತ್ತಾರೆ, ಆದರೆ ಅವರು ಮಾತನಾಡುವ ಸತ್ಯ ಕೇಳುವವನಿಗೆ ಹಿತವಾಗುತ್ತಿದೆಯೋ ಇಲ್ಲವೋ ಅಹಿತವೋ ಎಂಬುದರ ಕಡೆಗೆ ಅವರು ಗಮನವನ್ನೇ ಕೊಡುವುದಿಲ್ಲ ಅಂತ. ಅನೇಕ ವೇಳೆ ನಾವು ಸತ್ಯವನ್ನು ಹೇಳಬೇಕಾದ್ರೆ ಮತ್ತೊಬ್ಬರ ಮನಸ್ಸನ್ನು ನೋಯಿಸಿ ಆ ಸತ್ಯವನ್ನು ನಾವು ಹೇಳಲಿಕ್ಕೆ ಮುಂದಾಗ್ತೇವೆ. ಆ ಕಾರಣದಿಂದ ಆ ಸತ್ಯದಿಂದ ಆಗಬೇಕಾದ ಲಾಭ ಏನಿದೆಯೋ ಆ ಲಾಭವಾಗದೆ ಹಾನಿಯೇ ಆಗುತ್ತೆ. ಅದರ ಮೂಲ ಉದ್ದೇಶವೇನಿದೆಯೋ ಅದು ಬಿಟ್ಟು ಹೋಗುತ್ತೆ. ಕೇವಲ ಶಬ್ದಗಳು ಮಾತ್ರ ಒಂದಕ್ಕೊಂದು ಹೊಡೆದಾಡಿಕೊಳ್ಳುತ್ತೆ. ಹೆಚ್ಚಿನ ಜನರು ಮಾತನಾಡುವಾಗ ಇನ್ನೊಬ್ಬರ ಮೇಲೆ ವ್ಯಂಗ್ಯಾತ್ಮಕ ಹೇಳಿಕೆಗಳನ್ನು ಕೊಡುತ್ತಿರುತ್ತಾರೆ. ಹೇಗಾದರೂ ಮಾಡಿ ತಮ್ಮ ಮಾತೇ ಬೇರೆಯವರಿಗಿಂತ ಶ್ರೇಷ್ಠ ಎಂದು ಸಿದ್ಧಪಡಿಸಲು ಹಾತೊರೆಯುತ್ತಿರುತ್ತಾರೆ. ಆದರೆ ಯಾರು ಈ ತರಹ ತನ್ನ ಅಹಂಕಾರವನ್ನು ಇನ್ನೊಬ್ಬರ ಮೇಲೆ ಹೇರುತ್ತಾ ಸಾಗುವರೋ ಅಂಥವರು ಎಂದಿಗೂ ಲೋಕಪ್ರಿಯರಾಗುವುದಿಲ್ಲವೆಂಬ ಸತ್ಯವನ್ನು ನಾವೆಲ್ಲ ಅರಿಯಬೇಕು. ಸಾಮಾನ್ಯವಾಗಿ ನಾವೆಲ್ಲರೂ ಮಾಡುವಂಥ ದೋಷ ಇದು. ನಮ್ಮ ಮಾತು ಶ್ರೇಷ್ಠ, ಮತ್ತೊಬ್ಬರ ಮಾತು ಹೀನ, ಅಥವಾ ಇನ್ನೊಬ್ಬರ ವಿಚಾರ ಮಾತುಗಳನ್ನು ವ್ಯಂಗ್ಯಾತ್ಮಕವಾಗಿ ನಾವು ಪ್ರಸ್ತುತಪಡಿಸ್ತಾ ಇರ್ತೇವೆ. ಇವೆಲ್ಲವೂ ನಮ್ಮ ಜೀವನ ಅಥವಾ ನಮ್ಮ ಸಂಸಾರದಲ್ಲಿ ನಾವು ಏಳಿಗೆಯನ್ನು ಕಾಣಬೇಕಾದ್ರೆ ಹಾನಿಕಾರಕ ಅಂತ ಹೇಳ್ತಾ ಇದ್ದಾರೆ. ಮಾತು ಬಲ್ಲವನಿಗೆ ಜಗಳವಿಲ್ಲ, ಮಾತೇ ಮುತ್ತು. ವಾಣಿಯ ಬಳಿಯೇ ಪ್ರಪಂಚದ ಎಲ್ಲ ಸಮೃದ್ಧಿಗಳಿವೆ ಇತ್ಯಾದಿ ವಾಣಿಯ ಬಗೆಗೆ ಕೆಲವು ಪ್ರಸಿದ್ಧವಾದ ಉಕ್ತಿಗಳನ್ನು ನಾವು ಕೇಳಿರುತ್ತೇವೆ. ಇವುಗಳ ಹಿಂದೆ ಸತ್ಯ, ಹಿತ ಹಾಗೂ ಪ್ರಿಯವಾದ ಮಾತುಗಳನ್ನಾಡುವವರು ಎಲ್ಲರಿಗೂ ಪ್ರೀತಿ ಪಾತ್ರರಾಗುತ್ತಾರೆ ಎಂಬ ತಥ್ಯವೇ ಅಡಗಿದೆ. ಇಂತಹ ವ್ಯಕ್ತಿಯ ಜೊತೆ ಮಾತನಾಡಲು ಎಲ್ಲರೂ ತವಕಿಸುತ್ತಾರೆ. ಅದೇ ಅಹಂಕಾರಿ ವ್ಯಕ್ತಿಯಿಂದ ಎಲ್ಲರೂ ದೂರವೇ ಉಳಿಯುತ್ತಾರೆ. ಅಹಂಕಾರಯುಕ್ತ ವಾಣಿ ಮಾತನಾಡುವವರು ಬುದ್ಧಿವಂತ ಮತ್ತು ತಾರ್ಕಿಕನಾಗಿದ್ದರಂತೂ ಅವನು ಎಲ್ಲರ ದ್ವೇಷವನ್ನೇ ಕಟ್ಟಿಕೊಂಡಿರುತ್ತಾನೆ. ಅವನೆದುರು ಬೇಕಾದರೆ ಬಾಯಿ ಮುಚ್ಚಿ ಸುಮ್ಮನೆ ಕುಳಿತಿರುತ್ತಾರೆ. ಆದರೆ ಅವನ ಜೊತೆ ವ್ಯವಹರಿಸಲು ಯಾರಿಗೂ ಮನಸ್ಸಾಗದು. ಅಪ್ರಿಯ ವಚನ ಹೇಳುವವನು ಅನೇಕ ಯೋಗ್ಯತೆಗಳನ್ನು ಹೊಂದಿದ್ದರೂ ಎಲ್ಲರಿಗೂ ಅಪ್ರಿಯನಾಗಿಯೇ ಇರುತ್ತಾನೆ. ಅದೇ ಪ್ರಿಯ ವಕ್ತಾರ ಕಡಿಮೆ ಯೋಗ್ಯತೆ ಹೊಂದಿದ್ದರೂ ಅವನು ಸ್ವಾರ್ಥಿ ಹಾಗೂ ಲೋಭಿಯಾಗಿಲ್ಲವಾದರೆ ಆತನು ಎಲ್ಲರ ಪ್ರೀತಿಗೆ ಪಾತ್ರನಾಗಲು ಹೆಚ್ಚು ಹೊತ್ತು ಹಿಡಿಯುವುದಿಲ್ಲ. ಇಲ್ಲಿ ಒಂದು ಮಾತು ಹೇಳ್ತಾ ಇದ್ದಾರೆ, ಪ್ರಿಯ ಮಾತುಗಳನ್ನು ಮಾಡುವುದರ ಜೊತೆಗೆ ಅವನು ಸ್ವಾರ್ಥರಹಿತ ಮತ್ತು ಲೋಭರಹಿತನಾಗಿರಬೇಕು. ಇವೆರಡೂ ವಿಷಯಗಳಿಂದ ಮುಕ್ತನಾದ ವ್ಯಕ್ತಿಯ ಪ್ರೀತಿಯ ಪ್ರಿಯಕರ ವಾಣಿಯಿಂದ ಅವನು ತನ್ನ ಜೀವನದಲ್ಲಿ ಯಶಸ್ಸನ್ನು ಹೊಂದುತ್ತಾನೆ, ಎಲ್ಲರ ಪ್ರೀತಿಯನ್ನು ಗಳಿಸ್ತಾನೆ ಅಂತ ಹೇಳ್ತಾರೆ. ಈ ನಿಯಮವನ್ನು ನೋಡಿದರೆ ಮನೋಹಾರಕ ವಾಣಿಯ ಶಕ್ತಿಯನ್ನು ಸಹಜವಾಗಿಯೇ ಅರಿಯಬಹುದು. ಇನ್ನು ಕೆಲವರು ಮಧುರವಾಗಿಯೇನೋ ಮಾತನಾಡುತ್ತಾರೆ, ಆದರೆ ಆ ಮಾಧುರ್ಯದಿಂದ ತಮ್ಮ ಯಾವುದೋ ಒಂದು ಕಾರ್ಯವನ್ನು ಸಿದ್ಧ ಮಾಡಿಕೊಳ್ಳಲು ಅವರು ಹಾತೊರೆಯುತ್ತಿರುತ್ತಾರೆ. ಅವರ ದೃಷ್ಟಿಯಲ್ಲಿ ಬೇರೆಯವರ ಹಿತ ಇರದೆ ತಮ್ಮದೇ ಒಂದು ಸಾಮಾಜಿಕ ಆರ್ಥಿಕ ರೂಪದ ಬೇಳೆ ಬೇಯಿಸಿಕೊಳ್ಳಲು ಮಾತನಾಡುತ್ತಿರುತ್ತಾರೆ. ಅವರು ತಮ್ಮ ಈ ಸ್ವಭಾವವನ್ನು ಬಾರಿ ಬಾರಿಗೆ ಆವೃತ್ತಿ ಮಾಡುತ್ತಿದ್ದರೆ ಜನ ಅವರನ್ನು ಸ್ವಾರ್ಥಿ ಎಂಬ ಉಪಾಧಿಯಿಂದ ಅಲಂಕರಿಸಿರುತ್ತಾರೆ. ಇಂಥವರ ಪ್ರಿಯವಚನವು ಯಾವುದಕ್ಕೂ ಪ್ರಯೋಜನವಿರುವುದಿಲ್ಲವೆಂಬುದು ಸ್ಪಷ್ಟವೇ ಇದೆ. ಶ್ರೀಗಳು ಬೃಹದಾರಣ್ಯಕ ಉಪನಿಷತ್ತಿನ ಒಂದು ಮಹತ್ವಪೂರ್ಣ ಸೂಚನೆಯನ್ನು ನಮಗೆ ತಿಳಿಸುತ್ತಾರೆ. ಮಾತೃಮಾನ್ ಪಿತೃಮಾನ್ ಆಚಾರ್ಯಮಾನ್ ಪುರುಷೋ ಬ್ರೂಯಾತ್. ಅಂದರೆ ಯಾರು ಮಾತೆ, ಪಿತೃ ಹಾಗೂ ಆಚಾರ್ಯ ರೂಪಿ ತ್ರಿವೇಣಿಯಲ್ಲಿ ಮಿಂದು ಶುದ್ಧನಾಗಿದ್ದಾನೋ ಅವನೇ ವಾಸ್ತವದಲ್ಲಿ ಮಾತನಾಡುವ ಅಧಿಕಾರವನ್ನು ಹೊಂದಿದ್ದಾನೆ. ಪುರುಷನ ಇಂತಹ ವಾಣಿಯೇ ಭುವಿಯಲ್ಲಿ ಸೌಂದರ್ಯ ಮತ್ತು ಸುಗಂಧವನ್ನು ಪಸರಿಸುವಂಥದ್ದಾಗಿರುತ್ತದೆ. ಇಲ್ಲದವರು ಅನರ್ಥವಲ್ಲದೆ ಬೇರೇನನ್ನೂ ಸಿದ್ಧ ಮಾಡರು. ಹಿಂದಿ ಭಾಷೆಯಲ್ಲಿ ಒಂದು ಉಕ್ತಿ ಇದೆ, ಕಮ್ ಖಾವೋ ಗಮ್ ಖಾವೋ
ಕಡಿಮೆ ಉಣ್ಣು, ದುಃಖ ಉಣ್ಣು. ಲೋಕಭಾಷೆಯ ಈ 4 ಪದಗಳಲ್ಲಿ ಅದೆಷ್ಟೊಂದು ಮಹಾನ್ ಅರ್ಥವಡಗಿದೆ ಕಾಣಿರಿ. ಇದನ್ನು ಅನುಸರಿಸಿದ ವ್ಯಕ್ತಿ ತನ್ನ ಜೀವನದಲ್ಲಿ ಅದೆಷ್ಟು ಆನಂದದಿಂದ ಇರಲು ಸಾಧ್ಯವಾಗುತ್ತದೆ ಎಂಬುದನ್ನು ಶಬ್ದಗಳಲ್ಲಿ ಬಣ್ಣಿಸಲು ಸಾಧ್ಯವೇ? ನಮಗೆ ಮಾತನಾಡಲು ಗೊತ್ತಿಲ್ಲವೆಂದರೆ ಸುಮ್ಮನಿದ್ದರಾಯಿತು. ಅದೆಷ್ಟೊಂದು ಜಗಳಗಳಿಂದ ನಾವು ಪಾರಾಗಬಹುದಲ್ಲವೇ? ಶ್ರೀಗಳು ಹೇಳುತ್ತಾರೆ, ನೀನು ಅದೆಷ್ಟು ವಾಕ್ಸಂಯಮಿ ಆಗಿರುವಿ ಎಂಬುದರ ಮೇಲೆ ನಿನ್ನ ಶೌರ್ಯವು ಗುರುತಿಸಲ್ಪಡುತ್ತದೆಯೇ ಹೊರತು ಅದೆಷ್ಟು ಜಗಳಗಂಟ ಎಂಬುದರಿಂದಲ್ಲ. ಶೌರ್ಯಸ್ಯ ವಾಕ್ಸಂಯಮ. ಪ್ರತಿಯೊಬ್ಬನಲ್ಲೂ ಶೌರ್ಯದ ಅಂಶಗಳಿದ್ದೇ ಇರುತ್ತವೆ. ತನ್ನಿ ಶೌರ್ಯದ ಗುಣವನ್ನು ಅವನು ವಾಕ್ಸಂಯಮದಿಂದ ಪ್ರಕಟ ಮಾಡಬೇಕೇ ಹೊರತು ತನಗಿಂತ ಕಡಿಮೆ ಬಲವಿರುವವರನ್ನು ತುಳಿದೋ ಅಪಮಾನ ಮಾಡಿಯೋ ತೋರಬೇಕಿಲ್ಲ. ವ್ಯಕ್ತಿಯು ಇನ್ನೊಬ್ಬರನ್ನು ತನಗಿಂತ ನಿರ್ಬಲರೆಂದು ಅಳೆದೇ ಜಗಳ ಶುರು ಮಾಡುತ್ತಾನೆ. ನನ್ನೆದುರುಗಿನವ ಸಂಪೂರ್ಣ ಬಲಶಾಲಿ, ಸಮರ್ಥನಿದ್ದಾನೆ ಎಂದರಿತ ಬುದ್ಧಿವಂತ ಜಗಳಕ್ಕಿಳಿಯುವುದು ಕಡಿಮೆ. ಮಹಾಮೂಢರ ಮಾತನ್ನು ಬಿಡಿ, ಅವರು ಸದಾಕಾಲ ಕೆದಕಿ ಜಗಳಕ್ಕಿಳಿಯಲು ಸಿದ್ಧರೇ ಇರುತ್ತಾರೆ. ಅಂದರೆ ಕೆಲವೊಂದು ಅಪವಾದಗಳಿರ್ತಾರೆ, ಮಹಾಮೂಢರು ಇರ್ತಾರೆ, ಅವರು ಸದಾ ಕಾಲು ಕೆದಕಿ ಜಗಳಕ್ಕೆ ಇಳಿತಾರೆ. ಅಂಥವರ ಬಗೆಗೆ ಇಲ್ಲಿ ಉಲ್ಲೇಖ ಮಾಡ್ತಾ ಇಲ್ಲ. ಶ್ರೀಗಳು ಹೇಳುತ್ತಾರೆ, 5 ಮಹಾಭೂತಗಳಾದ ಪೃಥ್ವಿ, ಆಪ್, ತೇಜಸ್, ವಾಯು ಹಾಗೂ ಆಕಾಶ ಇವುಗಳೆಲ್ಲವುಗಳ ಸಾರವು ಪೃಥ್ವಿಯೇ ಆಗಿರುತ್ತದೆ. ಅಂದರೆ ಪಂಚಭೂತಗಳಲ್ಲಿ ಪೃಥ್ವಿಯೇ ಅದರ ಸಾರ ಅಂತ ಹೇಳ್ತಾ ಇದ್ದಾರೆ. ಏಕೆಂದರೆ ಇದರಲ್ಲಿ ಉಳಿದ 4 ಭೂತಗಳು ಸಮಾವಿಷ್ಟವಾಗಿದೆ. ಹಾಗಾದರೆ ಈ ಪೃಥ್ವಿಯ ಸಾರವು ಎಲ್ಲಿರುತ್ತದೆ? ಪೃಥ್ವಿಯಿಂದ ಉತ್ಪನ್ನವಾದ ಸಮಸ್ತ ಔಷಧಿ ವನಸ್ಪತಿಗಳೇ ಪೃಥ್ವಿಯ ಸಾರವಲ್ಲವೇ? ಇನ್ನು ಈ ಔಷಧಿಗಳ ಸಾರ ಯಾವುದರಲ್ಲಿ ಇರುವುದು? ಈ ಔಷಧಿ ವನಸ್ಪತಿಗಳನ್ನು ಪ್ರಾಣಿಗಳು ಸೇವಿಸಿ ಅದರಿಂದುಂಟಾಗುವ ರಸವೇ ಔಷಧಿಗಳ ಸಾರವಾಯಿತು. ಈ ಜೀರ್ಣ ರಸದ ಸಾರವು ರಕ್ತ, ರಕ್ತದ ಸಾರ ಮಾಂಸ, ಮಾಂಸದಿಂದ ಮೇಧಸ್ಸು, ಮೇಧಸ್ಸಿನಿಂದ ಅಸ್ಥಿ, ಮಜ್ಜೆ ಹಾಗೂ ಕೊನೆಗೆ ವೀರ್ಯವು ಮಜ್ಜೆಯ ಸಾರಭೂತವಾಗಿದೆ. ಈ ಶುಕ್ರ ವೀರ್ಯದಿಂದಲೇ ಮತ್ತೊಬ್ಬ ಮನುಷ್ಯನ ಸೃಷ್ಟಿಯಾಗುತ್ತದೆ. ಹಾಗೆಯೇ ಈ ಮನುಷ್ಯನ ಸಾರವನ್ನು ಹುಡುಕಿದರೆ ವಾಣಿಯೇ ಅವನ ಸಾರವಾಗಿ ಕಂಡುಬರುತ್ತದೆ. ವಾಣಿಯ ಸಾರವು ಸತ್ಯ, ಹಿತ ಹಾಗೂ ಪ್ರಿಯತ್ವಗಳಾಗಿವೆ. ಈ ಪ್ರಕಾರವಾಗಿ ಮಾನವನ ಬಳಿ ಇರುವ ಈ ವಾಣಿಯನ್ನು ಸಂಪೂರ್ಣ ಜಗತ್ತಿನ ಸಾರವೆಂದು ತಿಳಿಯಬೇಕು. ಯಾವುದು ಎಷ್ಟು ಸಾರಭೂತ ಮೌಲ್ಯಯುತವಾಗಿರುವುದೋ ತಿಳುವಳಿಕೆ ಇರುವ ಬುದ್ಧಿವಂತ ವ್ಯಕ್ತಿಯು ಅದನ್ನು ಅಷ್ಟೇ ಸತರ್ಕದಿಂದ ಬಳಕೆಯಲ್ಲಿ ಅಥವಾ ಪ್ರಯೋಗದಲ್ಲಿ ತರುತ್ತಾನೆ. ಆದರೆ ಅದೇ ಒಬ್ಬ ಮಹಾಮೂರ್ಖನಾಗಿದ್ದರೆ ಅವನು ಅದನ್ನು ಬೇಕೆಂದ ಹಾಗೆ ಖರ್ಚು ಮಾಡಬಲ್ಲ. ಆದರೆ ವಿಚಾರವಂತನೆಂದಿಗೂ ಹಾಗೆ ಮಾಡಲಾರ. ಮಹಾಭಾರತದ ಲೇಖಕರು ಕೂಡ ಉದ್ಯೋಗ ಪರ್ವದ ಪ್ರಜಾಗಾರ ಪ್ರಸಂಗದಲ್ಲಿ ವಿದುರನ ಮುಖದಿಂದ 2 ಬಾರಿ ವಾಣಿ ಮತ್ತು ಇಂದ್ರಿಯಗಳನ್ನು ಗೆಲ್ಲುವ ತೇಜಸ್ವಿ ವರ್ಣನೆಯನ್ನು ಮಾಡಿರುತ್ತಾರೆ. ಧೃತರಾಷ್ಟ್ರನಿಗೆ ಉಪದೇಶಿಸುತ್ತಾ ವಿದುರ ತನ್ನ ಶರೀರವನ್ನೇ ಒಂದು ದೇಶವೆಂದು ತಿಳಿದು ಇಲ್ಲಿನ ಎಲ್ಲ ಇಂದ್ರಿಯ ರೂಪಿ ಶತ್ರುಗಳನ್ನು ಗೆದ್ದ ನಂತರ ಬಾಹ್ಯ ಅಮಾತ್ಯರನ್ನು ಹಾಗೂ ಅಮಿತ್ರರನ್ನು ಗೆಲ್ಲುವುದು ಸುಲಭ ಸಾಧ್ಯವಾಗುತ್ತದೆ. ಈ ಶರೀರವು ಒಂದು ರಥವಿದ್ದಂತೆ. ಆತ್ಮನೇ ಸಾರಥಿ, ಇಂದ್ರಿಯಗಳೇ ಅಶ್ವಗಳು. ಕುಶಲ ವ್ಯಕ್ತಿಯು ಒಳ್ಳೆಯ ಅಶ್ವಗಳ ಸಹಾಯದಿಂದ ಧೀರ ಸಾರಥಿಯ ಸಮಾನ ಸುಖವಾಗಿ ಪಯಣ ಮಾಡುತ್ತಾನೆ. ಇಂದ್ರಿಯಗಳೇ ವಶದಲ್ಲಿ ಇಲ್ಲವೆಂದಾಗ ಅದೆಷ್ಟು ಐಶ್ವರ್ಯ ದೊರಕಿದರೂ ರಾಜನು ಭ್ರಷ್ಟನಾಗಿ ಹೋಗುತ್ತಾನೆ. ಆತ್ಮನೇ ಆತ್ಮದ ಬಂಧು, ಆತ್ಮನೇ ಅವನ ಶತ್ರು. ಆದ್ದರಿಂದ ಸಂಯಮಿತ ಮನಸ್ಸು, ಬುದ್ಧಿ ಹಾಗೂ ಇಂದ್ರಿಯಗಳ ಸಹಾಯದಿಂದ ನಮ್ಮನ್ನು ನಾವು ಅರಿತುಕೊಳ್ಳಬೇಕು. ಕಾಮ, ಕ್ರೋಧಗಳೆಂಬ 2 ಮೊಸಳೆಗಳು ನಮ್ಮ ಶರೀರ ರೂಪಿ ಜಾಲದಲ್ಲಿ ಅಡಗಿ ಕುಳಿತು ಬುದ್ಧಿಯನ್ನು ಕಬಳಿಸುತ್ತಿವೆ. ಯಾವ ರೀತಿ ಬೆಂಕಿ ಬಿದ್ದಾಗ ಒಣಗಿದ ಹುಲ್ಲುಗಳ ಜೊತೆ ಹಸಿಯಾದ ವೃಕ್ಷವು ಸುಟ್ಟು ಹೋಗುವುದೋ ಅದೇ ರೀತಿ ಪಾಪಿಗಳ ಸಹವಾಸ ಬಿಡದಿದ್ದರೆ ಪುಣ್ಯವಂತನು ದಂಡನೆಗೆ ಗುರಿಯಾಗಬೇಕಾಗುತ್ತದೆ. ನೀಚ ವ್ಯಕ್ತಿ ಬುದ್ಧಿವಂತರ ಮೇಲೆ
ಆಕ್ರೋಶ ನಿಂದನೆಗಳ ಆಘಾತ ಮಾಡುತ್ತಿರುತ್ತಾನೆ. ಆ ಪಾಪ ವಕ್ತಾರನ ಮೇಲೆ ಬರುತ್ತದೆ. ಕ್ಷಮಿಸಿದರೆ ವಕ್ತಾರ ಪಾರಾಗುತ್ತಾನೆ. ಗುಣಶಾಲಿಯ ಬಲವು ಕ್ಷಮೆಯೇ ಆಗಿದೆ. ವಾಕ್ಸಂಯಮವು ಎಲ್ಲರಿಗಿಂತ ಕಠಿಣವಾಗಿದೆ. ಕೊಡಲಿಯಿಂದ ತುಂಡಾದ ಮರ ಚಿಗುರೊಡೆಯಬಹುದು, ಆದರೆ ವಾಣಿಯಿಂದ ಆಘಾತಗೊಂಡ ಮನಸ್ಸು ಸರಿ ಹೋಗುವುದು ಬಹಳ ಕಠಿಣ. ಏಕೆಂದರೆ ಶಬ್ದರೂಪಿ ಬಾಣವು ಹೃದಯವನ್ನೇ ಛೇದಿಸಿಬಿಡುತ್ತದೆ. ಮೂರ್ಖ ತನ್ನ ಬಾಯಿಯಿಂದ ಸರಾಗವಾಗಿ ವಾಗ್ಬಾಣಗಳನ್ನು ಬಿಡುತ್ತಿರುತ್ತಾನೆ, ಆದರೆ ಅವು ಯಾರಿಗೆ ತಗುಲುತ್ತವೋ ಅವರು ಹಗಲು ರಾತ್ರಿ ನರಳಿ ಮರಣವನ್ನೇ ಹೊಂದುತ್ತಾರೆ. ಆದ್ದರಿಂದ ಬುದ್ಧಿವಂತರು ಇಂತಹ ಮರ್ಮಾಘಾತಕ ವಾಗ್ಬಾಣಗಳನ್ನು ಬೇರೆಯವರ ಮೇಲೆ ಬಿಡಬಾರದು. ಇನ್ನೊಂದು ಪ್ರಸಂಗದಲ್ಲಿ ವಿದುರನು ಹಂಸ ಸಾಧ್ಯರ ಮಧ್ಯದ ಸಂವಾದ ರೂಪದಲ್ಲಿನ ಒಂದು ತುಂಬ ಅದ್ಭುತವಾದ ಪ್ರವಚನವನ್ನು ಧೃತರಾಷ್ಟ್ರನ ಎದುರು ಇಡುತ್ತಾನೆ. ಉಜ್ವಲವಾಗಿ ರಾರಾಜಿಸುವ ಈ ದೇದೀಪ್ಯಮಾನ ಮಾಣಿಕ್ಯವು ಶಾಂತಿ ಪರ್ವದಲ್ಲಿ ಹಂಸಗೀತೆಯ ರೂಪದಲ್ಲೂ ಬಂದಿದೆ. ಸ್ವಯಂ ಅವ್ಯಯ ಪುರುಷನಾದ ಪ್ರಜಾಪತಿಯ ಕಲ್ಪನೆಯನ್ನು ಸ್ವಚ್ಛವಾದ ಹಂಸದ ರೂಪದಲ್ಲಿ ವರ್ಣಿಸಲಾಗಿದೆ. ಅದನ್ನೇ ಇನ್ನೊಂದು ಪ್ರಸಂಗದಲ್ಲಿ ಹಿರಣ್ಯ ಪಕ್ಷಿ ಶಕುನಿ ಎಂದು ಹೇಳಲಾಗಿದೆ. ಅದುವೇ ವಿಶ್ವದಲ್ಲಿ ಪ್ರತಿಷ್ಠಾಪಿತನಾದ ಪ್ರಜಾಪತಿಯ ಸರ್ವಾಂತರ್ಗತ ರೂಪವಾಗಿದೆ. ಅದನ್ನು ಎಲ್ಲರೂ ಧ್ಯಾನ ಮಾಡುವುದರಿಂದ ಸಾಕ್ಷಾತ್ಕರಿಸಿಕೊಳ್ಳಬಹುದು. ಸತ್ಯ, ಕ್ಷಮೆ, ದಯೆ, ಶಾಂತಿ, ಧೃತಿ, ಪ್ರಜ್ಞೆ, ತಪಸ್ಸುಗಳ ಮೂಲಕವೇ ಹೃದಯ ಗ್ರಂಥಿಯ ವಿಮೋಕ್ಷ ಸಂಭವವಿದೆ. ವೈದಿಕ ಯುಗದಲ್ಲಿ ಪ್ರಾಜ್ಞರಿಗೆ ಧೀರರೆಂದು ಹೇಳುತ್ತಿದ್ದರು. ಉಪನಿಷತ್ತಿನ ಯುಗದಲ್ಲಿ ಶ್ರುತಜ್ಞಾನವನ್ನು ಹೊಂದಿ ಯಾರು ಅದನ್ನು ಕರ್ಮಗಳಲ್ಲಿ ಅನುಷ್ಠಾನ ಮಾಡುವರೋ ಅವರಿಗೆ ಧೀರರೆಂದು ಹೇಳುತ್ತಿದ್ದರು. ಪ್ರಸ್ತುತ ಸಂವಾದದಲ್ಲೂ ಮಹರ್ಷಿ ಹಂಸರನ್ನು ಶ್ರುತೇನ ಧೀರ ಎಂದು ಹೇಳಲಾಗಿದೆ. ಧರ್ಮದಲ್ಲಿಯೇ ನಿರತರಾದ ಆ ಧೀರ ಮಹರ್ಷಿಗಳು ಕೇವಲ ತಮ್ಮೊಳಗೆ ದೃಷ್ಟಿ ಬೀರುತ್ತಿದ್ದರು. ಹೊರಗಿನ ಇತರ ವ್ಯಕ್ತಿಗಳ ದೋಷಗಳನ್ನು ಅವರು ಕಾಣುತ್ತಲೇ ಇರಲಿಲ್ಲ. ಅವರ ಆ ಸಂವಾದದ ಸಾರವೇ ವಾಣಿಯ ಸಂಯಮವಾಗಿದೆ. ಮನುಷ್ಯನೆಂದಿಗೂ ಮರ್ಮಭೇದಿ ಶುಷ್ಕ ವಾಣಿಯನ್ನು ಪ್ರಯೋಗಿಸಬಾರದು. ವಾಣಿರೂಪಿ ಮುಳ್ಳಿಗಿಂತ ತೀಕ್ಷ್ಣವಾದ ಲಕ್ಷ್ಮೀನಾಶಕ ಮತ್ತಾವುದೂ ಇಲ್ಲ. ಮಾತನಾಡುವುದಕ್ಕಿಂತ ಮಾತನಾಡದಿರುವುದು ಒಳ್ಳೆಯದು. ಇದು ಮೊದಲ ಪಕ್ಷ. ಅದಕ್ಕಿಂತಲೂ ಸತ್ಯವಚನ ಒಳ್ಳೆಯದು. ಸತ್ಯ ಕಥನಕ್ಕಿಂತ ಪ್ರಿಯವಾಣಿ ಚೆನ್ನಾಗಿರುತ್ತದೆ. ಅದಕ್ಕಿಂತಲೂ ಧರ್ಮಾನುಕೂಲ ವಚನವೇ ಶ್ರೇಷ್ಠವಾಗಿದೆ. ಸತ್ಯವಾದಿ, ಮೃದುಭಾಷಿ ಹಾಗೂ ಉತ್ತಮ ಪುರುಷನು ಎಲ್ಲರ ಅಸ್ಥಿಭಾವವನ್ನು ಬಯಸುತ್ತಾನೆಯೇ ಹೊರತು ನಾಸ್ತಿ ಭಾವವನ್ನಲ್ಲ. ಗುರುಮಂತ್ರದ ಗೌರವ ಪಡೆದ ಪ್ರಸಿದ್ಧ ಗಾಯತ್ರಿ ಮಂತ್ರದಲ್ಲೂ ನನ್ನ ವಾಣಿಯು ಶುಭದಿಂದ ಯುಕ್ತವಾಗಿರಲಿ ಎಂದು ಪ್ರಾರ್ಥಿಸಲಾಗಿದೆ. ಗುರುವು ಶಿಷ್ಯನನ್ನು ತನ್ನ ಸಮೀಪ ಕರೆದು ಅವನಿಗೆ ಕೊಡುವ ಮಂತ್ರವೇ ಈ ಗಾಯತ್ರಿ ಮಂತ್ರ. ಮಂತ್ರವೆಂದರೆ ಅದೊಂದು ಉಜ್ವಲವಾದ ವಿಚಾರ ಶಕ್ತಿ. ಅದರ ಸಾಕ್ಷಾತ್ಕಾರವಾದ ನಂತರ ಸಂಭವಿಸಬಹುದಾದ ಸಿದ್ಧಿಯನ್ನು ತಡೆಯಲು ಯಾವುದೇ ವಿರೋಧಿ ಶಕ್ತಿಗಳಿಂದ ಸಾಧ್ಯವಿಲ್ಲ. ಹಾಗಾಗಿ ದೀಕ್ಷೆಯನ್ನು ನೀಡುತ್ತಾ ಗುರುವು ಶಿಷ್ಯನಿಗೆ ಪ್ರೇರಕ ಶಕ್ತಿಯ ಅಕ್ಷಯ ಸ್ರೋತಸ್ಸಾದ ಸವಿತ್ರ ದೇವನು ನಿನ್ನ ಮನಸ್ಸಿನಲ್ಲಿ ಅಡಗಿ ಕುಳಿತಿರುತ್ತಾನೆ. ಆದ್ದರಿಂದ ಹೇ ನನ್ನ ಪ್ರೀತಿಯ ವ್ರತಿಯಾದ ಮಗುವೆ, ನಿನ್ನ ಮನಸ್ಸನ್ನು ಸದಾ ಆ ಅಮೃತರೂಪಿ ಕೇಂದ್ರದ ಜೊತೆ ಜೋಡಿಸಿಕೊಂಡಿರು. ಮನಸ್ಸಿನಲ್ಲಿ ಮರ್ತ್ಯ ಭಾವನೆಗಳು ಬರುತ್ತಿರುತ್ತವೆ. ಪ್ರಮಾದ, ಉತ್ಸಾಹಹೀನತೆ, ಅಹಂಕಾರಗಳೇ ಮರ್ತ್ಯ ಭಾವಗಳಾಗಿವೆ. ಇವೇ ಅಸೀಮ ಮನವನ್ನು ಸೀಮಿತಗೊಳಿಸುತ್ತವೆ. ಮನವು ಒಂದು ವೇಳೆ ತನ್ನ ಕೇಂದ್ರದಲ್ಲೇ ಇರುವ ಅಸೀಮ ತತ್ವದೊಂದಿಗೆ ಯುಕ್ತವಾದುದೇ ಆದರೆ ಅದು ಮೃತ್ಯುವಿನಿಂದ ಸದಾ ನಡೆಯುತ್ತಿರುವ ಆಕ್ರಮಣಗಳಿಂದ ಪಾರಾಗಬಹುದಾಗಿದೆ. ಆ ಸವಿತ್ರರೂಪಿ ಅಪ್ರತಿಹತ ಶಕ್ತಿಯ ದಿವ್ಯ ತೇಜಸ್ಸಾದ ಶಿಷ್ಯನ ಧೀ ಎಂದಿಗೂ ಅವನನ್ನು ಅಶುಭದತ್ತ ಸಾಗಲು ಬಿಡುವುದಿಲ್ಲ.
ಇದನ್ನೇ ಧಿಯೋ ಯೋ ನಃ ಪ್ರಚೋದಯಾತ್ ಎಂಬುದಾಗಿ ಹೇಳಲಾಗುತ್ತಿದೆ. ಧೀಶಕ್ತಿಯದ್ದು 4 ರೂಪಗಳು ಈ ಪ್ರಕಾರ ಇವೆ. ಧಿಯೋ ವೈ ಪ್ರಾಣಃ, ಧಿಯೋ ವೈ ಕರ್ಮಾಣಿ, ಧಿಯೋ ವೈ ಬುದ್ಧ್ಯ, ವಾಗ್ವೈ ಧಿಯ. ಒಂದೊಂದಾಗಿ ನೋಡೋಣ. ಧಿಯೋ ವೈ ಪ್ರಾಣಃ. ಶರೀರದ ಸ್ವಾಸ್ಥ್ಯವೇ ಧಿಯ. ಶಬ್ದದ ಮೊದಲ ರೂಪ ಯೌವನದ ಅತಿಥಿಯಾಗಿ ವೃದ್ಧಾಪ್ಯ ಬರಬೇಕೇ ಹೊರತು ಯೌವನವನ್ನು ಆಕ್ರಮಿಸಿ ವೃದ್ಧಾಪ್ಯ ಆವರಿಸಬಾರದು. ಸಮುಚಿತ ಆಹಾರ ವಿಹಾರ ಆಚಾರ ವಿಚಾರಗಳು ನಿಶ್ಚಿತವಾಗಿಯೂ ಪ್ರಾಣವನ್ನು ಬಲಿಷ್ಠ ಅಥವಾ ದುರ್ಬಲ ಮಾಡುವಲ್ಲಿ ಪ್ರಮುಖ ಪಾತ್ರ ವಹಿಸುತ್ತದೆ. ಎರಡನೆಯದಾಗಿ ಧಿಯೋ ವೈ ಕರ್ಮಾಣಿ. ಸ್ವಸ್ಥ ಶರೀರದ ಸಂಗಡ ಸ್ವಸ್ಥ ಕರ್ಮಗಳು ಸಂಭವಿಸುತ್ತಿರಬೇಕು. ಸ್ವಸ್ಥ ಕರ್ಮಗಳ ವ್ಯಾಖ್ಯಾನವನ್ನು ಯಥಾಸ್ಥಾನ ಮುಂದೆ ಮಾಡಲಾಗುವುದು. ಧಿಯೋ ವೈ ಬುದ್ಧ್ಯ. ಪವಿತ್ರ ಕರ್ಮಗಳು ಸಂಭವಿಸಬೇಕೆಂದರೆ ಪವಿತ್ರ ಬುದ್ಧಿ ಇರುವುದು ತುಂಬ ಅವಶ್ಯ. ಪವಿತ್ರ ಬುದ್ಧಿ ಇಲ್ಲದೆ ಪವಿತ್ರ ಕರ್ಮಗಳ ಕಲ್ಪನೆಯೇ ಅಸಾಧ್ಯ. ವಾಗ್ವೈ ಧಿಯ. ಸಮಸ್ತ ವ್ಯವಹಾರವನ್ನು ಇದೇ ವಾಣಿ ವಾಕ್ ಧಾರಣೆ ಮಾಡಿರುವುದರಿಂದ ಇದುವೇ ಧೀ ಆಗಿದೆ. ಯಾವ ರೀತಿ ಈ ಜಲವಿದೆಯೋ ಅಂತೆಯೇ ನಮ್ಮ ವಾಣಿಯೂ ಆಗಿಬಿಟ್ಟರೆ ಸಾಕು. ನೀರು ಶಾಂತವೂ ಮಧುರವೂ ಪವಿತ್ರವೂ ಔಷಧಿಯೂ ಆಗಿದೆ. ನಮ್ಮಯ ವಾಣಿಯೂ ಕೂಡ ಈ ಎಲ್ಲ ವಿಶೇಷಣಗಳಿಂದ ಯುಕ್ತವಾದರೆ ಸಾಕು. ಇದುವೇ ವ್ಯವಹಾರ ಧರ್ಮದ ಚತುಷ್ಪಾತ್ ಶರೀರವಾಗಿದೆ. ಇದರಿಂದ ವಾಣಿಯ ಯೋಗ್ಯ ಸ್ಥಾನವನ್ನು ಸಹಜವಾಗಿ ಅರಿತುಕೊಳ್ಳಬಹುದು. ಶ್ರೀಗಳು ಈ ವಿಷಯವನ್ನು ಇನ್ನೊಂದು ರೂಪಕದ ಮೂಲಕ ತಿಳಿಸುತ್ತಾರೆ. ಈ ವಾಣಿಯು ದೇವಲೋಕದ ಒಬ್ಬ ಕನ್ಯೆ. ಇವಳನ್ನು ನಗ್ನ ಮಾಡಬಾರದು. ವಾಣಿ ರೂಪಿ ಕನ್ಯೆಯ ಜೊತೆ ಎಸಗಿದ ಪಾಪಕೃತ್ಯ ನಿನ್ನನ್ನು ಸಮೂಲವಾಗಿ ನಷ್ಟಗೊಳಿಸುವುದು. ಯಾವ ರೀತಿ ಕನ್ಯೆಯರು ಭೂಷಿತರಾಗಿಯೇ ಸುಶೋಭಿತರಾಗಿ ಕಾಣುವರೋ ಅಂತೆಯೇ ವಾಣಿಯನ್ನು ಭೂಷಿತ ಮಾಡುತ್ತಿರಬೇಕು. ನಗ್ನತೆ ಅಶ್ಲೀಲತೆ ಆಗಿದೆ. ಕನ್ಯೆಯರನ್ನು ಎಲ್ಲರೂ ಪರಮ ಪವಿತ್ರ ರೂಪದಲ್ಲಿ ರಕ್ಷಿಸಿಡಲು ಪ್ರಯಾಸ ಮಾಡುತ್ತಾರೆ. ಅದರಂತೆಯೇ ಈ ವಾಣಿಯ ಜೊತೆಗೂ ವ್ಯವಹರಿಸಬೇಕು. ಸುರಕ್ಷಿತಗೊಂಡ ಪವಿತ್ರತೆಯ ಮೂರ್ತಿವೆತ್ತ ಈ ಕನ್ಯೆಯರು ಯಾವ ರೀತಿ ಎಲ್ಲರನ್ನೂ ರಕ್ಷಿಸುವರೋ ಹಾಗೆಯೇ ಸುರಕ್ಷಿತ ವಾಣಿಯಿಂದ ನಮ್ಮ ರಕ್ಷಣೆ ಸಾಧ್ಯವಾಗುತ್ತದೆ. ಹಿಂದಿ ಭಾಷೆಯಲ್ಲಿ ಒಂದು ಲೋಕೋಕ್ತಿ ಇದೆ. ಶರೀರ ಸೇ ನಂಗಾ ಸಂತ, ವಾಣಿ ಸೇ ನಂಗಾ ಬದ್ಮಾಶ್. ಅಂದರೆ ಸಂತ ಶರೀರದಿಂದ ನಗ್ನನಾಗಿದ್ದರೆ ದುಷ್ಟ ವ್ಯಕ್ತಿಯು ವಾಣಿಯಿಂದ ನಗ್ನನಾಗಿರುತ್ತಾನೆ. ರಕ್ಷಿತ ವಾಣಿಯಿಂದ ಅದು ಹೇಗೆ ನಮ್ಮ ರಕ್ಷಣೆ ಸಾಧ್ಯ ಎಂಬ ವಿಷಯದಲ್ಲಿ ಒಂದು ದೃಷ್ಟಾಂತ ಕೊಡಬಹುದು. ಒಬ್ಬ ಯುವತಿಯ ವಿವಾಹವಾಗುತ್ತದೆ. ಅತ್ತೆ ತುಂಬ ಕ್ರೋಧ ಸ್ವಭಾವದವಳು, ಕಟು ಮಾತನಾಡುವವಳು ಆಗಿರುತ್ತಾಳೆ. ಆದರೆ ಸೊಸೆ ತುಂಬ ತಿಳುವಳಿಕೆ ಉಳ್ಳವಳು ಮತ್ತು ಶಾಂತಳೂ ಇರುತ್ತಾಳೆ. ಅತ್ತೆ ಬೆಳಗ್ಗೆಯಿಂದ ಸಂಜೆಯವರೆಗೂ ಸಾಕಷ್ಟು ಕಟ್ಟುವಚನಗಳನ್ನು ಬೈಗುಳಗಳನ್ನು ಸುರಿಸುತ್ತಿರುತ್ತಾಳೆ. ಅದೊಂದು ದಿನ ಅತ್ತೆ ಸೊಸೆಗೆ ಹೇಳುತ್ತಾಳೆ, ಅದ್ಯಾವ ಮಣ್ಣಿನ ಮೂರ್ತಿಯೋ ನೀನು ನಾ ಕಾಣೆ. ನಾನು ಬೈಯುತ್ತಾ ಇದ್ದರೆ ನಿನ್ನ ಮೇಲೆ ಅದಾವ ಪ್ರಭಾವವೂ ಆಗುವುದಿಲ್ಲವಲ್ಲ. ನಾನು ಅದೆಷ್ಟು ಚೀರಾಡಿ ಕೂಗಾಡಿ ನಿನ್ನ ಬೈದೆ ಅಪಮಾನಿಸಿದೆ. ನೀನು ಒಳ್ಳೆ ಮೂದೇವಿ ಥರ ಇದ್ದೀಯ, ಅಂದರೆ ಮೂಕಳಂತೆ ಇದ್ದೀಯ. ಇಷ್ಟಾದರೂ ಸೊಸೆ ಶಾಂತಳಾಗೇ ಇದ್ದಳು. ಅತ್ತೆಯ ಬೈದಾಟದಿಂದ ಮಾತ್ರ ಪ್ರತಿದಿನವೂ ಅಕ್ಕಪಕ್ಕದ ಮನೆಯವರಿಗೆ ಮುಪತ್ತಾಗಿ ತಮಾಷೆ ನೋಡಲು ಸಿಗುತ್ತಿತ್ತು. ಇದೇ ರೀತಿಯ ಪ್ರತಿದಿನದ ಅತ್ತೆಯ ಕೂಗಾಟವನ್ನು ಕಂಡ ಪಕ್ಕದ ಮನೆಯವಳೊಬ್ಬಳು ತಾಳಲಾರದೆ, ಏನಜ್ಜಿ ಪಾಪ ಹಸುವಿನಂಥ ಸೊಸೆಯ ಹಿಂದೆ ಅದೇನು ಕೈ ತೊಳೆದು ಬೆನ್ನು ಬಿದ್ದಿದ್ದೀಯೋ ನಾ ಕಾಣಿ. ನಿನಗೂ ನಾಲಿಗೆಯ ಚಮತ್ಕಾರ ಕಾಣಲೇಬೇಕೆಂದಿದ್ದರೆ ಸ್ವಲ್ಪ ಹೊರಗಡೆ ಬಾ, ತೋರುತ್ತೇವೆ ನಾವೆಲ್ಲ ಸೇರಿ ಎಂದಳು. ಇದನ್ನು ಕೇಳಿದ ಆ ಸೊಸೆ ತುಂಬ ಶಾಂತ ಮಧುರ ವಾಣಿಯಲ್ಲಿ ಹೇಳತೊಡಗಿದಳು, ಇವರಿಗೂ ನೀವೇನು ಹೇಳಬೇಡಿ. ಇವರು ನನ್ನ ಅಮ್ಮ. ಅಮ್ಮನೇ ತಾನೇ ತನ್ನ ಮಗಳಿಗೆ ಬುದ್ಧಿ ಹೇಳುವುದು. ಅವಳೇ ಹೇಳದಿದ್ದರೆ ಮತ್ತಿನ್ನಾರು ಹೇಳಬೇಕು. ಸೊಸೆಯ ಈ ಮಧುರವಾಣಿ ಕೇಳಿ ಅತ್ತೆಯ ಎಲ್ಲ ಕೋಪವೂ ಶಾಂತವಾಯಿತು. ಅಂದಿನಿಂದ ಮುಂದೆಂದಿಗೂ ತನ್ನ ಸೊಸೆಗೆ ಗಟ್ಟಿಯಾಗಿ ಮಾತನಾಡಿದ್ದು ಅಲ್ಲಿನವರು ಯಾರೂ ಕೇಳಲೇ ಇಲ್ಲ. ಇದಲ್ಲವೇ ರಕ್ಷಿತ ವಾಣಿಯ ಶಕ್ತಿ ಮಹಿಮೆ. ಇಲ್ಲಿ ಸ್ವಲ್ಪ ಕಲ್ಪನೆ ಮಾಡಿ ನೋಡಿ.
ಆ ಸೊಸೆಯು ಅತ್ತೆಯನ್ನು ವಿರೋಧಿಸುತ್ತಾ ಅವಳು ವಾಣಿಯ ಯಾವ ನಗ್ನತೆ ಕುರೂಪವನ್ನು ಪ್ರಕಟಪಡಿಸಿದ್ದಳೋ ಅದರಂತೆಯೇ ಈ ದೇವಿಯು ಅತ್ತೆಯ ರಾಗದಲ್ಲಿ ತನ್ನದನ್ನು ಸೇರಿಸುತ್ತಾ ಜಗಳ ಕಾಯ್ದಿದ್ದರೆ ಅವರಿಬ್ಬರ ಕ್ರೋಧಕ್ಕೆ ಒಂದು ಅಂತ್ಯ ಬರುತ್ತಿತ್ತ? ಕ್ರೋಧವು ಎಲ್ಲಕ್ಕಿಂತ ಮೊದಲು ಮನಸ್ಸಿನಲ್ಲಿ ಬಂದು ನಂತರ ಮುಖದಿಂದ ಸಾಗುತ್ತಾ ವಾಣಿಯಿಂದ ಪ್ರಕಟವಾಗುತ್ತದೆ. ನಂತರ ಅಲ್ಲಿಂದಲೂ ಮುಂದೆ ಸಾಗಿ ಕೈ ಕಾಲುಗಳಲ್ಲೂ ಬಂದು ತಲುಪುತ್ತದೆ. ಸಾಮಾನ್ಯವಾಗಿ ಮನುಷ್ಯ ಕ್ರೋಧಾಭಿಭೂತನಾಗಿ ವಾಣಿಯನ್ನು ನಗ್ನಗೊಳಿಸುತ್ತಾನೆ. ಆಮೇಲೆ ಅದರ ಮಹಾ ದುಃಖರೂಪವಾದ ಪರಿಣಾಮವನ್ನು ಅನುಭವಿಸುತ್ತಾನೆ. ನಡೆಯಲರಿಯದೆ ನುಡಿಯಲರಿಯದೆ ನಡೆಯಲರಿಯದೆ ನುಡಿಯಲರಿಯದೆ ಲಿಂಗವ ಪೂಜಿಸಿ ಫಲವೇನು? ಲಿಂಗವ ಪೂಜಿಸಿ ಫಲವೇನು? ಲಿಂಗವ ಪೂಜಿಸಿ ಫಲವೇನು? ನಡೆಯಲರಿಯದೆ ನುಡಿಯಲರಿಯದೆ ಅವರ ಸುಖವೇ ಎನ್ನ ಸುಖ, ಅವರ ದುಃಖವೇ ಎನ್ನ ದುಃಖ. ಅವರ ಸುಖವೇ ಎನ್ನ ಸುಖ, ಅವರ ದುಃಖವೇ ಎನ್ನ ದುಃಖ. ಕೂಡಲ ಸಂಗನ ಶರಣರ ಮನನೊಂದೆಡೆ, ಕೂಡಲ ಸಂಗನ ಶರಣರ ಮನನೊಂದೆಡೆ ಆನು ಬೆಂದೆನಯ್ಯ, ಆನು ಬೆಂದೆನಯ್ಯ. ನಡೆಯಲರಿಯದೆ ನುಡಿಯಲರಿಯದೆ ನಡೆಯಲರಿಯದೆ ನುಡಿಯಲರಿಯದೆ ನುಡಿಯಲರಿಯದೆ. ಇಂತಹ ಪ್ರಸಂಗಗಳಲ್ಲಿ ಹೇಗೆ ವರ್ತಿಸಬೇಕೆಂದು ಶ್ರೀಗಳಲ್ಲಿ ಯಾರಾದರೂ ಕೇಳಿದರೆ ಅವರದ್ದು ಒಂದೇ ಉತ್ತರ, ತಿತಿಕ್ಷಾ ಸಹಿಷ್ಣುತೆ ಎಂಬ ದೃಢವಾದ ಕವಚಗಳನ್ನು ಹೊದ್ದುಕೊಳ್ಳಿರಿ. ಇಂತಹ ಪ್ರಸಂಗಗಳಿಗೋಸ್ಕರವೇ ತಾನೇ ಈ ಕವಚ ಸಿದ್ಧಪಡಿಸಿದ್ದು. ಎಲ್ಲವೂ ನಮ್ಮ ಎಣಿಕೆಯಂತೆಯೇ ನಡೆಯುತ್ತಾ ಹೋದರೆ ಸಹಿಷ್ಣುತೆಯ ಅವಶ್ಯಕತೆಯಾದರೂ ಏತಕ್ಕೆ? ಈ ಮಾತಿಗೆ ಜಿಜ್ಞಾಸುಗಳಿಂದ ಒಂದು ಆಶಂಕೆಯನ್ನು ವ್ಯಕ್ತಪಡಿಸಲಾಗುತ್ತದೆ. ಅಲ್ಲ ರೀ, ಅದೆಷ್ಟು ಸಹಿಸಬೇಕು ರೀ, ಅದಕ್ಕೇನಾದರೂ ಒಂದು ಮಿತಿ ಬೇಡವೇ? ಅದಕ್ಕೆ ಶ್ರೀಗಳು ಅತ್ಯದ್ಭುತವಾಗಿ ಉತ್ತರಿಸುತ್ತಾರೆ, ಸಹನೆ ಮಾಡುವಲ್ಲಿ ಎಷ್ಟು ಎಂಬ ಪ್ರಶ್ನೆಯೇ ಹೇಳದು. ಸಹನೆ ಎಂಬ ಶಬ್ದದ ಜೊತೆಗೆ ಎಷ್ಟು ಎಂಬ ಶಬ್ದ ಜೋಡಿಸಿದರೆ ಆ ಸಹನ ಶಬ್ದಕ್ಕೆ ಏನೂ ಅರ್ಥವೇ ಉಳಿಯುವುದಿಲ್ಲ. ಈ ವಿಷಯದಲ್ಲಿ ಮಹಾಭಾರತದ ಆದಿಪರ್ವ ಯಯಾತಿ ಉಪಾಖ್ಯಾನದ ಉತ್ತರ ಭಾಗದಲ್ಲಿ ಯಯಾತಿ ಹಾಗೂ ಇಂದ್ರರ ಸಂವಾದವಿದೆ. ಮಹಾರಾಜರು ಅದನ್ನು ಯಥಾ ಸಂದರ್ಭದಲ್ಲಿ ಹೇಳುತ್ತಲೂ ಇದ್ದರು. ಆ ಮಹತ್ವಪೂರ್ಣ ಪ್ರಸಂಗವನ್ನಿಲ್ಲಿ ಪ್ರಸ್ತುತಪಡಿಸಲಾಗುತ್ತಿದೆ. ಯಯಾತಿ ರಾಜನು ಬ್ರಾಹ್ಮಣರ ಜೊತೆ ಅನೇಕ ವರ್ಷಗಳವರೆಗೆ ವನದಲ್ಲಿರುತ್ತಾ ತಪಸ್ಸನ್ನಾಚರಿಸಿ ಸ್ವರ್ಗಕ್ಕೆ ಹೋದ. ಅಲ್ಲಿ ದೇವತೆಗಳು ಅವನ ಸ್ವಾಗತ ಪೂಜೆ ಎಲ್ಲ ನೆರವೇರಿಸಿದರು. ಅದೊಂದು ಸಲ ಇಂದ್ರನು ಯಯಾತಿಯಲ್ಲಿ ಹೀಗೆ ಕೇಳಿದ, ಹೇ ರಾಜನ್, ಯಾವಾಗ ನಿಮ್ಮ ಪುತ್ರನಾದ ಪುರುರಾಜ ತನ್ನ ರೂಪ ಯೌವನಗಳನ್ನು ತಮಗೆ ಕೊಟ್ಟು ಕಾಲಾಂತರದಲ್ಲಿ ಅವನಿಗೆ ನಿಮ್ಮ ರಾಜ್ಯಾಡಳಿತ ಒಪ್ಪಿಸುವಾಗ ತಾವು ಅವನಲ್ಲಿ ಏನು ಉಪದೇಶ ಹೇಳಿದಿರಿ? ದಯವಿಟ್ಟು ಸತ್ಯವನ್ನೇ ತಿಳಿಸಿರಿ. ಯಯಾತಿ ಹೇಳುತ್ತಾನೆ, ನಾನು ನನ್ನ ಪ್ರಿಯ ಪುತ್ರ ಪುರುವಿನಲ್ಲಿ ಯಾರು ಕ್ರೋಧ ಮಾಡುವುದಿಲ್ಲವೋ ಅವರು ಕ್ರೋಧ ಮಾಡುವವರಿಗಿಂತ ಶ್ರೇಷ್ಠರು. ಸಹನಶೀಲರೇ ಶ್ರೇಷ್ಠರಾಗಿರುತ್ತಾರೆ.
ಉಳಿದೆಲ್ಲ ಪ್ರಾಣಿಗಳಿಗಿಂತ ಮನುಷ್ಯನೇ ಪ್ರಧಾನನಾಗಿರುತ್ತಾನೆ. ಅರಿವಿಲ್ಲದವರ ಮಧ್ಯೆ ವಿದ್ವಾಂಸನೇ ಪ್ರಧಾನ. ಯಾರಾದರೂ ನಿಮ್ಮಲ್ಲಿ ಕಡುಕೋಪದ ಬಿಸಿ ಬಿಸಿ ಮಾತುಗಳನ್ನು ಹೇಳಿದರೆ ನೀವು ಪ್ರತಿಯಾಗಿ ಹಾಗೆಯೇ ಹೇಳಕೂಡದು. ಯಾರು ಅವರ ಈ ಮಾತುಗಳನ್ನು ಸಹಿಸಿಕೊಳ್ಳುವರೋ ಅವರು ಕೆಟ್ಟ ವಚನಗಳನ್ನು ಹೇಳಿದವರ ಸಮಸ್ತ ಪುಣ್ಯವನ್ನು ತಮ್ಮದನ್ನಾಗಿಸಿಕೊಳ್ಳುತ್ತಾರೆ. ಮನುಜರು ಬೇರೆಯವರಿಗೆ ಕಷ್ಟ ಕೊಡುವಂತಹ ಮರ್ಮಭೇದಿ ದುಃಖದ ಕಟು ವಚನಗಳನ್ನು ಹೇಳಬಾರದು. ಒಬ್ಬ ಕ್ಷುದ್ರನಿಂದ ಉತ್ತಮ ವಸ್ತುಗಳನ್ನು ಗ್ರಹಿಸಬಾರದು. ಉದ್ವೇಗವನ್ನುಂಟು ಮಾಡುವ, ಹೃದಯವನ್ನು ಭೇದಿಸುವ ನಾರಕಿ ವಾಣಿಯನ್ನು ಎಂದಿಗೂ ಆಡಬಾರದು. ಯಾರ ವಾಣಿಯು ರೂಕ್ಷವೂ ಮರ್ಮಾಂತಕವೂ ಆಗಿದೆಯೋ, ಯಾರ ಶಬ್ದಗಳು ಬೇರೆಯವರ ಹೃದಯವನ್ನು ಇರಿಯುವಂಥವು ಆಗಿದೆಯೋ ಅಂತಹ ಮನುಷ್ಯನ ಮುಖದಲ್ಲಿ ಸಾಕ್ಷಾತ್ ವಿನಾಶದ ದೇವಿಯಾದ ನಿರ್ರತಿ ವಾಸ ಮಾಡುತ್ತಿರುತ್ತಾಳೆ. ಇಂಥವರನ್ನು ಶ್ರೀವಿಹೀನರೆಂದೇ ತಿಳಿಯಬೇಕು. ಮನುಷ್ಯರು ಸದಾ ತಮ್ಮ ಆಚರಣೆಯನ್ನು ಶ್ರೇಷ್ಠ ಆರ್ಯರಂತೆ ಇಟ್ಟುಕೊಂಡು ಸಜ್ಜನರ ಆಚರಣೆಯನ್ನೇ ಗ್ರಹಿಸುತ್ತಾ ಇರಬೇಕು. ಅವರೆದುರಿಗೂ ಸಜ್ಜನರೇ ಪೂಜಾರ್ಹರಾಗಿದ್ದು, ಅವರ ಬೆನ್ನ ಹಿಂದೆಯೂ ಕೂಡ ಸಜ್ಜನರೇ ರಕ್ಷಣೆಗಾಗಿ ಇರುವ ಹಾಗಿರಬೇಕು. ಈ ಪ್ರಕಾರವಾಗಿ ಸಜ್ಜನರ ಸಂಘವನ್ನು ಮಾಡುತ್ತಿರುವಾಗಲೂ ಕೂಡ ಅಸಜ್ಜನ ಜನರ ಕಟುವಚನಗಳು ಸಹಿಸುತ್ತಿರಬೇಕು. ಅಸಜ್ಜನರ ಮುಖದಿಂದ ಕಟುವಚನ ರೂಪಿ ಬಾಣಗಳು ನಮ್ಮತ್ತ ಬರುತ್ತಲೇ ಇರುತ್ತವೆ. ಅವುಗಳಿಂದ ಆಹತನಾದ ವ್ಯಕ್ತಿಯು ಹಗಲು ರಾತ್ರಿ ಒದ್ದಾಡುತ್ತಲೇ ಕಳೆಯುತ್ತಾನೆ. ಬೇರೆಯವರಿಗೆ ಮರ್ಮಾಘಾತ ಮಾಡುವಂತಹ ವಚನರೂಪಿ ಬಾಣಗಳನ್ನು ಬುದ್ಧಿವಂತನಾದವನು ಎಂದಿಗೂ ಪ್ರಯೋಗಿಸುವುದಿಲ್ಲ. ವಾಣಿಯಲ್ಲೇ ಪ್ರಪಂಚದ ಸಮಸ್ತ ಮಾಧುರ್ಯ, ದಾನ ಹಾಗೂ ಎಲ್ಲ ಪ್ರಾಣಿಗಳ ಜೊತೆಗಿನ ಮೈತ್ರಿ ಭಾವ ಅಡಗಿರುತ್ತದೆ. ಇಂತಹ ಮೃದುವಾಣಿಗಿಂತ ಮಿಗಿಲಾದ ಮಧುರವಾದ ವಶೀಕರಣ ಮಂತ್ರವು 3 ಲೋಕಗಳಲ್ಲೂ ಇರುವುದಿಲ್ಲ. ಆದ್ದರಿಂದ ನೀನು ಯಾವಾಗಲೂ ಮೃದು ಮಧುರವಾಣಿಯನ್ನೇ ಹೇಳುತ್ತಿರು. ಕಟುವಚನಗಳನ್ನೆಂದಿಗೂ ಆಡದಿರು. ಯಾರು ಪೂಜಾರ್ಹರೋ ಅವರನ್ನು ಸನ್ಮಾನಿಸು. ಬೇರೆಯವರಲ್ಲಿ ಎಂದಿಗೂ ಯಾಚನೆ ಮಾಡಬೇಡ. ದಾನಿಯಾಗಿರು ಎಂಬಿವೆ ವಚನೋಪದೇಶವನ್ನು ನಾನು ಪುರುವಿಗೆ ನಮ್ಮ ಆರ್ಯಾವೃತ್ತ ರಾಜ್ಯವನ್ನು ಒಪ್ಪಿಸುವಾಗ ಮಾಡಿದ್ದೆನು ಎಂದು ಹೇಳುತ್ತಾನೆ. ಮನುಷ್ಯನು ಮಾನವೇತರ ಪ್ರಾಣಿಗಳಿಗಿಂತ ಶ್ರೇಷ್ಠನಾಗಿರುತ್ತಾನೆ. ದೇವತೆ, ಗಂಧರ್ವ, ಕಿನ್ನರ, ಸಿದ್ಧರೇ ಮುಂತಾದವರೆಲ್ಲ ಮಾನವನಿಗಿಂತ ಕೆಳಗಿನ ಸ್ತರದವರೇ ಆಗಿರುತ್ತಾರೆ. ಏಕೆಂದರೆ ಮಾನವನ ಬಳಿ ಕರ್ಮಶಕ್ತಿ ಇದೆ. ಅವನ ಹತ್ತಿರ 10 ಬೆರಳುಗಳುಳ್ಳ ದೈವೀ ಹಸ್ತವಿದೆ. ಇಷ್ಟೆಲ್ಲ ಕೇಳಿದ ಮೇಲೆ ಇಂದ್ರ ಯಯಾತಿಯನ್ನು ಛೇಡಿಸುವ ದನಿಯಲ್ಲಿ, ರಾಜನೇ, ಎಲ್ಲ ಕರ್ಮಗಳಿಂದ ಮುಕ್ತನಾಗಿ ಮನೆಯನ್ನು ತ್ಯಜಿಸಿ ಯಾವಾಗ ನೀನು ವನದ ಕಡೆಗೆ ಮುಖ ಮಾಡಿದೆಯೋ ಆವಾಗಿನ ಸಮಯದ ಕುರಿತು ಕೇಳುತ್ತೇನೆ. ನಿನ್ನ ತಪಸ್ಸು ಯಾರ ಸಮಾನವಿತ್ತು? ಈ ಪ್ರಶ್ನೆ ಕೇಳಿ ಯಯಾತಿಯ ಮನದಲ್ಲಿ ಅಹಂಕಾರದ ಒಂದು ಚಿಕ್ಕ ರೇಖೆ ಹಾಯ್ದು ಅವನು ಹೀಗೆ ಹೇಳುತ್ತಾನೆ: ದೇವತೆ, ಗಂಧರ್ವ, ಮನುಷ್ಯ ಅಥವಾ ಯಾರೇ ಮಹರ್ಷಿಗಳಲ್ಲೋ ನನ್ನ ಸಮಾನ ತಪಸ್ಸನ್ನಾಚರಿಸಿದ ವ್ಯಕ್ತಿಯನ್ನು ನಾನು ಕಾಣೆ. ಕೂಡಲೇ ಇಂದ್ರ ರಾಜನನ್ನು ಮಾತಿನಲ್ಲಿ ಸಿಕ್ಕಿಸಿ ಹೇಳುತ್ತಾನೆ: ಅಯ್ಯೋ ರಾಜನೇ, ಇದೇನೆಂದು ಮಾತಾಡಿದೆ? ಯಾರು ನಿನ್ನ ಸಮಾನರು, ಯಾರು ನಿನಗಿಂತ ಶ್ರೇಷ್ಠರೋ ಹಾಗೂ ಯಾರು ನಿನಗಿಂತ ನಿಕೃಷ್ಟರೋ ಎಂದೆಲ್ಲ ಅರಿಯದೆ ಅದು ಹೇಗೆ ನೀನು ಎಲ್ಲರನ್ನೂ ತಿರಸ್ಕರಿಸಿಬಿಟ್ಟೆ? ಆದ್ದರಿಂದಲೇ ನಿನ್ನ ಪುಣ್ಯವೂ ಕೂಡ ಈಗ ಸೀಮಿತವಾಗಿ ಬಿಟ್ಟಿತು. ನೋಡು, ಬೇರೆಯವರನ್ನು ಸೀಮಿತಗೊಳಿಸಿದ ನೀನೇ ಸೀಮಿತನಾಗಿ ಹೋದೆ. ಪುಣ್ಯಕರ್ಮಗಳಿಂದ ಗಳಿಸಿದ ನಿನ್ನೆ ಸ್ವರ್ಗಲೋಕವು ಅಂತ್ಯ ಕಾಣುವಂಥದ್ದು ಆಗಿಬಿಟ್ಟಿತು. ನೀನೀಗ ಕ್ಷೀಣ ಪುಣ್ಯದವನಾಗಿ ಕೆಳಗೆ ನರಕಕ್ಕೆ ಹೋಗುವಿ. ಆಗ ಯಯಾತಿಯು ಇಂದ್ರನಲ್ಲಿ, ಹೇ ಇಂದ್ರನೇ, ನಾನು ದೇವರ್ಷಿ ಗಂಧರ್ವರು ಹಾಗೂ ಮಾನವರ ಅಪಮಾನ ಮಾಡಿದ ಕಾರಣದಿಂದ ನನ್ನ ಪುಣ್ಯಲೋಕವನ್ನು ಕಳೆದುಕೊಂಡು ಪತಿತನಾಗಿ ಸುರಲೋಕದಿಂದ ವಿಹೀನನಾಗಿ ಹೋಗುವುದಾದರೆ ನನಗೆ ದಯವಿಟ್ಟು ಸಜ್ಜನರ ಸಹವಾಸದಲ್ಲಿಯೇ ಜೀವನ ಕಳೆಯುವ ಹಾಗೆ ವ್ಯವಸ್ಥೆ ಮಾಡು ಎಂದು ತುಂಬ ಸುಂದರವಾದ ಒಂದು ಬೇಡಿಕೆಯನ್ನು ನೀಡುತ್ತಾನೆ. ಇಂದ್ರನು ರಾಜನ ಈ ಮಾತನ್ನು ಒಪ್ಪಿ ಯಯಾತಿಯನ್ನು ಸ್ವರ್ಗದಿಂದ ನೇರವಾಗಿ ಕೆಳಕ್ಕೆ ಸದ್ಧರ್ಮವನ್ನು ಪಾಲಿಸುತ್ತಿದ್ದ ಅಷ್ಟಕ ರಾಜರ್ಷಿಗಳ ಹತ್ತಿರ ಹೋಗಿ ಸೇರುವಂತೆ ವ್ಯವಸ್ಥೆ ಮಾಡುತ್ತಾನೆ. ತನ್ನ ಬಳಿ ಬಂದ ಈ ರಾಜನನ್ನು ಅಷ್ಟಕ ಋಷಿಗಳು ಇಂದ್ರನ ಹಾಗೆ ಸುಂದರ ರೂಪ ಹೊಂದಿದ ಮತ್ತು ಅಗ್ನಿಯ ಸಮಾನ ತೇಜಸ್ಸಿನಿಂದ ಕೂಡಿದ, ಹೇ ಯುವಕನೇ, ನೀನು ಯಾರು? ಸೂರ್ಯಪಥದಿಂದ ಕೆಳಗೆ ಸರಿದು ಬರುತ್ತಿದ್ದ ನಿನ್ನನ್ನು ಕಂಡು ನಮಗೆಲ್ಲರಿಗೂ ಸೂರ್ಯ ಹಾಗೂ ಅಗ್ನಿಯ ಸಮ್ಮಿಳಿತ ಪ್ರಕಾಶ ಹೊಂದಿದ ಈ ಯುವಕ ಯಾರಿರಬಹುದೆಂಬ ಜಿಜ್ಞಾಸೆ ಮೂಡಿದೆ.
ನಿನ್ನ ಪತನದ ಕಾರಣವನ್ನರಿಯಲು ನಾವೆಲ್ಲರೂ ಉತ್ಸುಕರಾಗಿದ್ದೇವೆ, ಅದನ್ನು ನಮಗೆ ತಿಳಿಸು ಎಂದು ಕೇಳುತ್ತಾರೆ. ಆಗ ಯಯಾತಿ ಉತ್ತರಿಸುತ್ತಾನೆ, ನಾನು ನಹುಷನ ಪುತ್ರನೂ ಹಾಗೂ ಪುರುವಿನ ತಂದೆಯೂ ಆದ ಯಯಾತಿ ರಾಜನಾಗಿದ್ದೇನೆ. ಸರ್ವಭೂತಗಳನ್ನು ಅಪಮಾನ ಮಾಡಿದ ಕಾರಣದಿಂದಾಗಿ ಪುಣ್ಯಕ್ಷಯವಾದಾಗ ದೇವತೆ ಮತ್ತು ಸಿದ್ಧರ್ಷಿಗಳ ಲೋಕದಿಂದ ಚ್ಯುತನಾಗಿ ಹೋಗಿದ್ದೇನೆ. ವಯಸ್ಸಿನಲ್ಲಿ ನಾನು ದೊಡ್ಡವನಿದ್ದುದರ ಕಾರಣದಿಂದ ನಾನು ನಿಮಗೆಲ್ಲ ಅಭಿನಂದಿಸಲಿಲ್ಲ. ಯಾರು ವಿದ್ಯೆ, ತಪಸ್ಸು ಹಾಗೂ ಆಯಸ್ಸುಗಳಲ್ಲಿ ದೊಡ್ಡವರಿರುತ್ತಾರೋ ಅವರೇ ದ್ವಿಜರಲ್ಲಿ ಪೂಜ್ಯರಾಗುತ್ತಾರೆ. ಆಗ ಅಷ್ಟಕ ಋಷಿ ಹೇಳುತ್ತಾರೆ, ಅಯ್ಯ ರಾಜ, ವಯಸ್ಸಿನಿಂದ ಯಾರು ಹಿರಿಯರೋ ಅವರೇ ಪೂಜನೀಯರೆಂದು ನೀನು ತಿಳಿದಿರಬಹುದು. ಆದರೆ ನಾನು ಅದನ್ನು ಒಪ್ಪುವುದಿಲ್ಲ. ನನ್ನ ದೃಷ್ಟಿಯಲ್ಲಂತೂ ಯಾರು ವೃದ್ಧರಾಗಿದ್ದು ವಿದ್ವಾಂಸರೂ ಆಗಿದ್ದಾರೋ ಅವರೇ ಪೂಜಾರ್ಹರು. ಈ ಪ್ರಸಂಗದಲ್ಲಿ ಯಯಾತಿ ಹಾಗೂ ಅಷ್ಟಕರ ಮಧ್ಯೆ ನಡೆದ ಪ್ರಶ್ನೋತ್ತರಿ ರೂಪದಲ್ಲಿ ಮಹಾಭಾರತದ ರಚನಕಾರ ಶ್ರೀ ವೇದವ್ಯಾಸರು ನೀತಿಪ್ರಧಾನ ಜೀವನ ಮತ್ತು ಪ್ರಜ್ಞಾವಂತ ಪುರುಷರ ಆಚರಣೆ ಕುರಿತು ಸುಂದರ ವ್ಯಾಖ್ಯಾನ ಮಾಡಿರುತ್ತಾರೆ. ಯಯಾತಿ ತನ್ನ ಜೀವನದಲ್ಲಿ ಅನೇಕ ಪ್ರಕಾರಗಳ ಅನುಭವ ಪಡೆದಿರುತ್ತಾನೆ. ಅವುಗಳ ಸಾರವೇ ಈ ವಾರ್ತಾಲಾಪದಲ್ಲಿ ಕಂಡುಬರುತ್ತದೆ. ತನ್ನ ದೃಷ್ಟಿಕೋನವನ್ನು ಬಿಂಬಿಸುತ್ತಾ ಯಯಾತಿ ಹೇಳುತ್ತಾನೆ, ಕರ್ಮಗಳ ಪ್ರತಿಕೂಲ ಆಚರಣೆಯೇ ಪಾಪವಾಗಿರುತ್ತದೆ. ಯಾವ ಕರ್ಮವನ್ನು ಯಾವ ರೀತಿಯಲ್ಲಿ ನೆರವೇರಿಸಬೇಕೋ ಅದನ್ನು ಆ ಪ್ರಕಾರ ಮಾಡದಿರುವುದೇ ಅನಿಷ್ಟದ ಕಾರಣ. ಯಾರು ಕರ್ಮದಲ್ಲಿ ಶ್ರದ್ಧೆಯನ್ನಿಡುವುದಿಲ್ಲವೋ ಅವನ ಕರ್ಮವು ಪಾಪದಿಂದ ಕೂಡಿರುತ್ತದೆ. ಸಜ್ಜನರಾದವರು ದುರ್ಜನರನ್ನೆಂದಿಗೂ ಅನುಸರಿಸುವುದಿಲ್ಲ. ಅವರ ಆತ್ಮವೇ ಅವರನ್ನು ಅವರಿಗೆ ಅನುಕೂಲವಾದ ಮಾರ್ಗದತ್ತ ಕರೆದೊಯ್ಯುತ್ತವೆ. ಜೀವನದಲ್ಲಿ ಅನೇಕ ಪ್ರಕಾರದ ಭಾವನೆಗಳು ಹೊಮ್ಮುತ್ತವೆ. ಅವೆಲ್ಲ ದೈವಾಧೀನ ಆಗಿರುತ್ತವೆ. ಉಚ್ಚ, ನೀಚ, ಸುಖ, ದುಃಖ ಇತ್ಯಾದಿಗಳು ಸಮ, ವಿಷಮ ಮುಂತಾದ ವಿಭಿನ್ನ ಪರಿಸ್ಥಿತಿಗಳಲ್ಲಿ ಮನುಷ್ಯನ ಸ್ವನಡವಳಿಕೆಗಳು ಕೆಲಸಕ್ಕೆ ಬಾರವು. ಆಗ ಮನದಲ್ಲಿ ನನ್ನ ವಿಧಾತನೀಗ ವಿಪರೀತಕ್ಕೆ ಹೋಗಿದ್ದಾನೆ, ಅಂದರೆ ಅದೃಷ್ಟ ಸದ್ಯಕ್ಕೆ ಸರಿಯಿಲ್ಲ ಎಂದು ಭಾವಿಸಬೇಕು. ಹೀಗೆ ಯೋಚಿಸುತ್ತಾ ಧೀರ ಪುರುಷನು ಖಿನ್ನನಾಗುವುದಿಲ್ಲ. ಜೀವವು ದೈವಾಧೀನಕ್ಕೆ ಒಳಪಟ್ಟು ಸುಖ ದುಃಖವನ್ನು ಅನುಭವಿಸುತ್ತದೆಯೇ ಹೊರತು ತನ್ನ ಮನಸ್ಥಿತಿಯಂದಲ್ಲ. ಆದ್ದರಿಂದ ನಿಯತಿಯನ್ನೇ ಬಲಿಷ್ಠವೆಂದು ತಿಳಿದು ದುಃಖದಿಂದ ಸಂತಪ್ತನೂ ಆಗದೆ ಸುಖ ಬಂದಾಗ ಹರ್ಷವನ್ನೂ ಹೊಂದದಂತೆ ಇರಬೇಕು. ಧೀರರಾದವರು ಯಾವಾಗಲೂ ತಮ್ಮನ್ನು ತಾವು ಸಮ ಅವಸ್ಥೆಯಲ್ಲಿ ಇಟ್ಟುಕೊಳ್ಳಬೇಕು. ಹೇ ಅಷ್ಟಕರೇ, ನಾನು ಭಯದಿಂದ ಎಂದಿಗೂ ಗ್ರಸ್ತನಾಗಿಲ್ಲ. ನನ್ನ ಮನದಲ್ಲಿ ಯಾವುದೇ ಪ್ರಕಾರದ ಸಂತಾಪವಿಲ್ಲ. ಈ ಲೋಕದಲ್ಲಿ ವಿಧಾತನು ನನ್ನನ್ನು ಯಾವ ರೀತಿ ನಡೆಸುತ್ತಾನೋ ಅದನ್ನೇ ನಾನು ಧ್ರುವ ಭವಿತವ್ಯವೆಂದು ಅರಿಯುತ್ತೇನೆ. ಸುಖ ದುಃಖಗಳೆರಡೂ ಅನಿವಾರ್ಯ ಸಂಗತಿಗಳೇ ಎಂದ ಮೇಲೆ ನಾನೇಕೆ ಸಂತಾಪ ಪಡಲಿ? ಯಾವ ಕರ್ಮ ಮಾಡಬೇಕೆಂದು ನಾನು ಚೆನ್ನಾಗಿ ತಿಳಿದಿದ್ದೇನೆ ಮತ್ತು ಕರ್ಮಗಳನ್ನು ಯಾವ ಪ್ರಕಾರ ಮಾಡುವುದರಿಂದ ಮನಸ್ಸು ನಂತರ ಪಶ್ಚಾತ್ತಾಪ ಪಡಲಾರದು ಎಂಬುದನ್ನು ತಿಳಿದಿದ್ದೇನೆ. ವಾಣಿ, ಮನಸ್ಸು ಅಥವಾ ಶರೀರಕ್ಕೆ ಸಂಬಂಧಿಸಿದ ಯಾವುದೇ ಕರ್ಮ ಆಗಿರಬಹುದು, ಪರಿಣಾಮದಲ್ಲಿ ಸಂತಾಪದಾಯಕ ಕರ್ಮಗಳಿಂದ ನಾನು ಯಾವಾಗಲೂ ಸಾವಧಾನವಾಗಿ ಇರುತ್ತೇನೆ. ಪ್ರಶ್ನೆಗಳ ಕ್ರಮವನ್ನು ಜಾರಿಯಲ್ಲಿಡುತ್ತಾ ಅಷ್ಟಕನು ಮುಂದೆ ಕೇಳುತ್ತಾನೆ, ಹೇ ಯಯಾತಿ, ನಿನ್ನ ಮಾತುಗಳನ್ನು ಆಲಿಸಿದರೆ ಒಬ್ಬ ಕ್ಷೇತ್ರಜ್ಞನು ಧರ್ಮದ ವ್ಯಾಖ್ಯೆ ಮಾಡುತ್ತಿರುವ ಹಾಗೆ ಗೋಚರಿಸುತ್ತದೆ. ನೀನು ಯಾವ್ಯಾವ ಲೋಕಗಳನ್ನು ಯಾವೆಲ್ಲ ರೀತಿಯಿಂದ ಉಪಯೋಗಿಸಿಕೊಂಡಿರುವೆ ಎಂಬುದನ್ನು ಈಗ ನೀನು ಹೇಳುವಂತಹನಾಗು. ಯಯಾತಿ ಉತ್ತರಿಸುತ್ತಾನೆ, ನಾನು ಈ ಪೃಥ್ವಿಗೆ ಸಾರ್ವಭೌಮ ರಾಜನಾಗಿದ್ದೆ. ಅನೇಕ ಲೋಕಗಳನ್ನು ಗೆದ್ದ ನಾನು ದೀರ್ಘಕಾಲದವರೆಗೆ ಇಲ್ಲಿ ನಿವಾಸ ಮಾಡಿ ಪರಲೋಕಕ್ಕೆ ತೆರಳಿದೆ. ಅಲ್ಲಿ ಇಂದ್ರನ ಸಹಸ್ರ ದ್ವಾರಗಳುಳ್ಳ ಮತ್ತು 100 ಯೋಜನೆಗಳುಳ್ಳ ಉದ್ದಗಲವಿದ್ದ ಅಮರಾವತಿ ನಗರದಲ್ಲಿ ದೀರ್ಘಕಾಲದವರೆಗೆ ವಾಸ ಮಾಡಿದೆ. ಅದಾದ ಮೇಲೆ ಪ್ರಜಾಪತಿಯ ದಿವ್ಯ ಅಮರ ಲೋಕದಲ್ಲಿ ಕಾಲ ಕಳೆದೆ. ಆಗಲೇ ದೇವತೆಗಳ ಒಬ್ಬ ವಿಕರಾಳ ದೂತನು ಬಳಿಗೆ ಬಂದು, ಹೇ ತೊಲಗು ತೊಲಗು ತೊಲಗಾಚೆ ಎಂದು ಬೈದು ಹೇಳಿದ. ಈ ರೀತಿ ನಾನು ಕ್ಷೀಣ ಪುಣ್ಯದವನಾಗಿ ನಂದನವನದಿಂದ ಪತಿತನಾದೆ. ಆಗ ನಾನು ಅಂತರಿಕ್ಷದಿಂದ ಕೆಳಗೆ ಬೀಳುತ್ತಿರುವಾಗ ನನ್ನ ಹಿಂದಿನಿಂದ ದೇವತೆಗಳ ಈ ವಾಣಿಯನ್ನೂ ಆಲಿಸಿದೆ. ಅಯ್ಯೋ, ಅದೆಂತಹ ಕಷ್ಟಕಾಲ ನೋಡಿರಿ. ಪುಣ್ಯಕರ್ಮಿಯಾಗಿದ್ದ ಯಯಾತಿಯು ಪುಣ್ಯ ಮುಗಿದು ಹೋದ ಮೇಲೆ ಪತಿತನಾಗುತ್ತಿದ್ದಾನೆ ನೋಡಿರಿ. ಆಗ ಅವರಲ್ಲಿ ನಾನು, ನಿಮ್ಮ ದಮ್ಮಯ್ಯ, ಪತಿತನಾಗುತ್ತಿರುವ ನಾನು ಸಜ್ಜನರ ಬಳಿಯೇ ಹೋಗಿ ತಲುಪುವಂತೆ ನನ್ನ ಮೇಲೊಂದು ಉಪಕಾರ ಮಾಡಿ ಎಂದು ಭಿನ್ನವಿಸಿದೆ.
ಹೇ ಅಷ್ಟಕರೇ, ಆಗ ಅವರು ತಮ್ಮಿ ಭೂವಿಯತ್ತ ಸಂಕೇತ ಮಾಡಿದರು. ಆಗ ನಾನು ಹವಿರ್ಗಂಧಯುಕ್ತ ನಿಮ್ಮಿ ಭೂಮಿಗೆ ಬಂದು ತಲುಪಿದನು. ಅಷ್ಟಕರು ಕೇಳಿದರು, ನಂದನವನದಲ್ಲಿ ನಿನ್ನಿಚ್ಛೆಯಂತೆ ಸಹಸ್ರಾರು ಸಂವತ್ಸರಗಳವರೆಗೆ ನಿವಾಸ ಮಾಡಿಯಾದ ಮೇಲೆ ಅದೇಕೆ ನಿನಗೆ ಈ ಪೃಥ್ವಿಯತ್ತ ಬರುವ ಹಾಗಾಯಿತು? ಯಯಾತಿ ಉತ್ತರಿಸುತ್ತಾನೆ, ಯಾವ ಪ್ರಕಾರ ಮನುಷ್ಯ ತಾನು ಸಂಗ್ರಹಿಸಿದ ಹಣವು ಕ್ಷೀಣವಾದ ಮೇಲೆ ಅವನ ಸ್ವಜನ ಸಂಬಂಧಿಗಳೇ ಅವನನ್ನು ತ್ಯಜಿಸುತ್ತಾರೋ, ಹಾಗೆಯೇ ಮನುಷ್ಯನ ಪುಣ್ಯವು ಸಮಾಪ್ತಗೊಂಡ ಮೇಲೆ ದೇವತೆಗಳ ಸಂಘ ಮತ್ತವರ ಅಧಿಪತಿ ಕೂಡಲೇ ಅವನನ್ನು ತ್ಯಜಿಸುವುದೊಂದು ಸಾಮಾನ್ಯ ನಿಯಮವೇ ಆಗಿರುತ್ತದೆ. ಈ ಎಲ್ಲ ಲೋಕಗಳು ಮತ್ತು ಮನುಷ್ಯನ ಪುಣ್ಯವೂ ಕೂಡ ಶಾಂತವೇ, ಅಂದರೆ ಅಂತ್ಯಯುಕ್ತವೇ ಆಗಿರುತ್ತವೆ. ಪುಣ್ಯವು ಕೊನೆಗೊಂಡ ಮೇಲೆ ಧಗಧಗಿಸುತ್ತಿರುವ ಲಾಲಸೆಯೊಂದಿಗೆ ಮನುಷ್ಯನಿಗೆ ಈ ಭೂಮಿಯ ಮೇಲೆ ವಾಪಸ್ಸು ಬರಲೇಬೇಕಾಗುತ್ತದೆ. ಅನ್ಯ ದೃಷ್ಟಿಯಿಂದ ಅವನು ಕ್ಷೀಣನಾಗಿದ್ದರೂ ಕೂಡ ಭೋಗಗಳ ಕುರಿತು ಅವನ ಲಾಲಸೆಯು ತೀವ್ರವೇ ಆಗಿರುತ್ತದೆ. ಆದ್ದರಿಂದ ಬುದ್ಧಿವಂತನಾದವನು ಈ ಲೋಕದಲ್ಲಿ ದುಷ್ಟ ಹಾಗೂ ನಿಂದಿತ ಕರ್ಮಗಳನ್ನು ಮಾಡುವುದಿಲ್ಲ. ಇದಾದ ನಂತರ ಅಷ್ಟಕ ಹಾಗೂ ಯಯಾತಿಯರ ಮಧ್ಯೆ ಮರಣಾನಂತರ ಮನುಷ್ಯ ಯಾವ ರೀತಿಯಲ್ಲಿ ಈ ಭೌಮ ನರಕದಲ್ಲಿ ಪರಿಭ್ರಮಿಸುತ್ತಿರುತ್ತಾನೆ, ಯಾವ ಪ್ರಕಾರ ಮತ್ತೊಂದು ಶರೀರ ಪಡೆಯಲು ಗರ್ಭದೊಳಗೆ ಪ್ರವೇಶಿಸುತ್ತಾನೆ ಮತ್ತು ಜನ್ಮವೆತ್ತಿ ಇಂದ್ರಿಯ ಹಾಗೂ ತನ್ಮಾತ್ರೆಗಳೊಂದಿಗೆ ಅದು ಹೇಗೆ ಸಂಯುಕ್ತನಾಗುತ್ತಾನೆ ಎಂಬ ವಿಷಯದ ಬಗೆಗೆ ಸಂವಾದವಿದೆ. ಇದೇ ಪ್ರಸಂಗದಲ್ಲಿ ಮದ ಎಂದರೆ ಅಹಂಕಾರವನ್ನು ಯಯಾತಿಯು ಚೆನ್ನಾಗಿ ನಿಂದಿಸಿರುತ್ತಾನೆ. ಒಂದು ವೇಳೆ ಮನುಷ್ಯನ ಮನವು ದರ್ಪದಿಂದ ತುಂಬಿಕೊಂಡರೆ ತಪಸ್ಸು, ದಾನ, ಶಮ, ದಮ, ಎಲ್ಲ ಪ್ರಾಣಿಗಳಲ್ಲಿನ ದಯೆ ಹಾಗೂ ಸರಳತೆ ಇವೆಲ್ಲವುಗಳ ಮೇಲೆ ಕತ್ತಲೆಯ ಆವರಿಸಿಬಿಡುತ್ತದೆ. ಯಾವ ವಿದ್ಯೆಯನ್ನು ಓದಿ ಪಂಡಿತನೆಂದು ಕರೆಸಿಕೊಂಡಿರುತ್ತಾನೋ ಮತ್ತು ತನ್ನ ವಿದ್ಯಾಬಲ ವಾಗ್ಬಲಗಳಿಂದ ತಾನೇ ಎಲ್ಲರಿಗಿಂತ ಎಂದು ಉಳಿದವರೆಲ್ಲರ ತನಗಿಂತ ಕೀಳು ಎಂದು ತೋರಿಸಿಕೊಳ್ಳುವ ಹಂಬಲ ಹೊಂದಿರುತ್ತಾನೋ ಅಂಥವನ ಕಲಿತ ಎಲ್ಲ ವಿದ್ಯೆಗಳು ವ್ಯರ್ಥ, ನಿಷ್ಫಲಗಳೇ ಸರಿ. ಅವನ ಜೀವನದ ಎಲ್ಲ ಸುಖಗಳು ಸೀಮಿತಗೊಳ್ಳುತ್ತವೆ. ಮನುಷ್ಯ 4 ಕರ್ಮಗಳನ್ನು ಸರಿಯಾಗಿ ಕೈಗೊಂಡರೆ ಅವನಿಗೆ ಅಭಯಪ್ರಾಪ್ತಿಯಾಗುತ್ತದೆ. ಆ ಕರ್ಮಗಳು ಹೀಗಿವೆ: ಅಗ್ನಿಹೋತ್ರ, ಮೌನಭಾವ, ಅಧ್ಯಯನ ಮತ್ತು ಸೇವೆ. ಆದರೆ ಇವುಗಳನ್ನು ಜಂಬದಿಂದ ಸರಿಯಾದ ರೀತಿಯಲ್ಲಿ ಆಚರಿಸದಿದ್ದಲ್ಲಿ ಇವು ಅವನ ಮೇಲೆಯೇ ಭಯಂಕರ ರೂಪ ತಾಳಿ ತಿರುಗಿ ಬೀಳುತ್ತವೆ. ಸನ್ಮಾನದಿಂದ ಪ್ರಸನ್ನನಾಗಬಾರದು. ದುಷ್ಟರಲ್ಲಿ ಸಾಧು ಭಾವನೆ ಇರುವುದೇ ಇಲ್ಲ. ದಾನ, ಯಜ್ಞ ಹಾಗೂ ಅಧ್ಯಯನಗಳು ತನ್ನ ವ್ರತದ ಪರಿಧಿಯಲ್ಲಿವೆ. ಇವುಗಳನ್ನು ನಾನು ಅಭಯ ಮಾರ್ಗಗಳೆಂದು ತಿಳಿಯುತ್ತೇನೆ. ಆದರೆ ಯಾರಾದರೂ ಇವುಗಳನ್ನು ಸನ್ಮಾನದ ಇಚ್ಛೆಯಿಂದ ಆಚರಿಸಿದರೆ ಅವು ತ್ಯಾಜ್ಯವೇ ಆಗಿರುತ್ತವೆ. ಆಚಾರ್ಯರ ಸೇವೆ, ಶುಶ್ರೂಷೆ ಮಾಡುವ ಬ್ರಹ್ಮಚಾರಿ, ಗೃಹಸ್ಥ, ವಾನಪ್ರಸ್ಥ ಹಾಗೂ ಭಿಕ್ಷುಗಳು ಸತ್ಪಥವನ್ನು ಕ್ರಮಿಸಿ ಯಾವ ರೀತಿ ದೇವತುಲ್ಯರಾಗುತ್ತಾರೆ ಎಂಬಿ ಅಷ್ಟಕರ ಮುಂದಿನ ಪ್ರಶ್ನೆಗೆ ಯಯಾತಿ ಸಂಕ್ಷೇಪದಲ್ಲಿ ಈ ರೀತಿ ಉತ್ತರಿಸುತ್ತಾನೆ. ಗುರುವಿನ ಕೆಲಸ ಮಾಡಲು ಯಾರಿಗೆ ಯಾವುದೇ ಪ್ರೇರಣೆಯ ಅಗತ್ಯವಿಲ್ಲವೋ, ಗುರುವಿಗಿಂತ ಪೂರ್ವದಲ್ಲೇ ಜಾಗೃತನಾಗಿ ಅವರು ಮಲಗಿದ ನಂತರ ಮಲಗುವವ, ಗುರುವಿನ ಆದೇಶವಾಗುತ್ತಲೇ ಅಧ್ಯಯನದಲ್ಲಿ ತೊಡಗುವವ, ಮೃದು, ಶಾಂತ, ಇಂದ್ರಿಯ ನಿಗ್ರಹಿ, ಸ್ಥಿರಮತಿ ಇರುವ ಅಪ್ರಮಾದಿಯು ಮತ್ತು ಸ್ವಾಧ್ಯಾಯಶೀಲ ಬ್ರಹ್ಮಚಾರಿ ಸಿದ್ಧಿಯ ಅಧಿಕಾರಿಯಾಗಿರುತ್ತಾನೆ. ಇನ್ನು ಪುರಾತನ ಉಪನಿಷತ್ತುಗಳ ಪ್ರಕಾರ ಗೃಹಸ್ಥರು ಧರ್ಮದ ಅನುಸರಣೆ ಮಾಡಿ ಪ್ರಾಪ್ತ ಮಾಡಿಕೊಂಡ ಧನದಿಂದ ಯಜ್ಞ ಮಾಡಬೇಕು. ಸದಾ ದಾನ ಮಾಡುತ್ತಾ ಅತಿಥಿಗಳಿಗೆ ಭೋಜನ ಮಾಡಿಸುತ್ತಿರಬೇಕು. ಬೇರೆಯವರಿಂದ ಪ್ರದತ್ತ ದಾನಗಳನ್ನೇ ಗ್ರಹಿಸಬೇಕು. ತನ್ನ ಪರಿಶ್ರಮದಿಂದ ಗಳಿಕೆ ಮಾಡುವ ಪಾಪ ಕರ್ಮಗಳಿಂದ ನಿವೃತ್ತ, ಆಹಾರ ಮತ್ತು ಕರ್ಮಗಳಲ್ಲಿ ಸಂಯಮಿ, ದಾನಶೀಲ, ಇನ್ನೊಬ್ಬರನ್ನು ಸತಾಯಿಸದಿರುವ ಮುನಿಯು ಅರಣ್ಯದಲ್ಲಿರುತ್ತಾ ಸಿದ್ಧಿಯನ್ನು ಹೊಂದುತ್ತಾನೆ. ಯಾವುದಾದರೂ ಒಂದು ವಿಶೇಷ ಕೌಶಲ್ಯದಿಂದ ತನ್ನ ಜೀವಿಕೆ ಗಳಿಸುವವನು, ಮನೆ ಮಠ ನಿರ್ಮಿಸದಿರುವವ, ಜಿತೇಂದ್ರಿಯನು, ಸ್ವಲ್ಪ ಸ್ವಲ್ಪ ಭ್ರಮಣ ಮಾಡುತ್ತಾ ದೇಶಾಟನೆ ಮಾಡುವವನು ಹಾಗೂ ಏಕಾಕಿಯಾದವನೇ ನಿಜವಾದ ಭಿಕ್ಷುವಾಗಿರುತ್ತಾನೆ. ಯಾವುದಾದರೂ ಒಂದು ವಿಶೇಷ ಕೌಶಲ್ಯದಿಂದ ತನ್ನ ಜೀವಿಕೆಗೆ ಗಳಿಸದವನು, ಮನೆ ಮಠ ನಿರ್ಮಿಸದಿರುವವನು, ಜಿತೇಂದ್ರಿಯನು, ಸ್ವಲ್ಪ ಸ್ವಲ್ಪ ಭ್ರಮಣ ಮಾಡುತ್ತಾ ದೇಶಾಟನೆ ಮಾಡುವವನು ಹಾಗೂ ಏಕಾಕಿಯಾದವನೇ ನಿಜವಾದ ಭಿಕ್ಷುವಾಗಿರುತ್ತಾನೆ. ವಾನಪ್ರಸ್ಥ ಮುನಿಗಳು ಹಾಗೂ ಅವರ ಮೌನ ಧರ್ಮವನ್ನು ವ್ಯಾಖ್ಯಾನಿಸುತ್ತಾ ರಾಜನು ಹೇಳುತ್ತಾನೆ, ಯಾರು ಗ್ರಾಮವನ್ನು ಬಿಟ್ಟು ಅರಣ್ಯದಲ್ಲಿ ವಾಸ ಮಾಡುತ್ತಾ
ಅಥವಾ ಅರಣ್ಯವನ್ನು ಹಿಂದೆ ಬಿಟ್ಟು ಯಾರೋ ಗ್ರಾಮದಲ್ಲಿ ವಾಸ ಮಾಡಲು ಪ್ರಾರಂಭಿಸುತ್ತಿರುತ್ತಾರೋ ಅವರೇ ಮುನಿಗಳು. ಈ ಪ್ರಕಾರದ ಸ್ಥಿತಿಯು ಹೇಗೆ ಪ್ರಾಪ್ತವಾಗುತ್ತದೆ ಎಂಬ ಪ್ರಶ್ನೆಗೆ ಯಯಾತಿ ಹೇಳುತ್ತಾನೆ, ಅರಣ್ಯದಲ್ಲಿ ವಾಸಿಸುತ್ತಿರುವ ಮುನಿ ಯಾವುದೇ ಪ್ರಕಾರದ ಗ್ರಾಮ್ಯ ಆಚರಣೆಗಳಲ್ಲಿ ಸಿಕ್ಕಿಬೀಳುವುದಿಲ್ಲ. ಗ್ರಾಮ ಜೀವನವನ್ನು ಅವನು ತ್ಯಜಿಸಿಯಾಗಿದೆ ಮತ್ತು ಅವನೇ ಗ್ರಾಮದಲ್ಲಿದ್ದುಕೊಂಡೇ ಕೇವಲ ತನ್ನ ಜೀವನದ ನಿರ್ವಹಣೆಗೆ ಮಾತ್ರ, ಅಂದರೆ ಬದುಕಲು ಎಷ್ಟು ಬೇಕೋ ಅಷ್ಟೇ ಉಣ್ಣುವುದು, ಎಷ್ಟು ಅವಶ್ಯವೋ ಅಷ್ಟೇ ಬಟ್ಟೆ ಇಟ್ಟುಕೊಂಡಿರುವುದು, ಗೋತ್ರ, ಅಗ್ನಿಹೋತ್ರ ಹಾಗೂ ಗೃಹವಾಸವೇ ಇತ್ಯಾದಿಗಳನ್ನು ಮೋಹಿಸದೇ ಇರುವುದು, ಈ ಎಲ್ಲ ನಿಯಮಗಳನ್ನು ಆಚರಿಸುತ್ತಿದ್ದರೆ ಅವನು ಗ್ರಾಮದಲ್ಲಿದ್ದರೂ ಅರಣ್ಯವನ್ನು ಹಿಂದೆ ಬಿಟ್ಟಂತಹ ನಿಜವಾದ ಮುನಿಯೇ ಆಗಿರುತ್ತಾನೆ. ಇಷ್ಟೆಲ್ಲ ಸಂವಾದ ಆದ ನಂತರ ಸ್ವರ್ಗದಿಂದ ಭ್ರಷ್ಟನಾದ ಯಯಾತಿಗೆ ಅಷ್ಟಕ ಹಾಗೂ ಇನ್ನುಳಿದವರು ತಮ್ಮ ತಮ್ಮ ಪುಣ್ಯಗಳಿಂದ ಸಂಚಿತ ಲೋಕಗಳನ್ನು ಇವನಿಗೆ ಅರ್ಪಿಸುತ್ತಾರೆ. ಆದರೆ ಯಯಾತಿ ರಾಜ ಯಾವುದರ ಉಪಾರ್ಜನೆಗೆ ನಾನೇ ಸ್ವತಃ ಕರ್ಮ ಮಾಡಿಲ್ಲವೋ ಅದಕ್ಕೆ ಅಂಟಿಕೊಳ್ಳುವ ಇಚ್ಛೆಯನ್ನು ನಾನೆಂದಿಗೂ ಮಾಡಲಾರೆ ಎಂದು ಹೇಳಿ ಅವರ ಕಾಣಿಕೆಯನ್ನು ಅಸ್ವೀಕಾರ ಮಾಡಿಬಿಡುತ್ತಾನೆ. ಅಹಂತು ನಾವಿದೃಷ್ಟೋಮಿ ಯತ್ಕೃತಂ ನ ಮಯಾಪುರ. ಯಯಾತಿಯ ಈ ತೇಜಸ್ವಿ ದೃಷ್ಟಿಕೋನವು ಮಾನವ ಮಾತ್ರರಿಗೆ ಅಮರ ಸಂದೇಶವಾಗಿರುತ್ತದೆ. ವಿಶೇಷವಾಗಿ ಇಂದಿನ ಯುಗದಲ್ಲಿ ಅದೆಷ್ಟೋ ಜನ ಕಪ್ಪು ಹಣ ಸಂಗ್ರಹಿಸಿ ಭ್ರಷ್ಟಾಚಾರ ಮಾಡಿ ಕಲಬೆರಕೆಯುಕ್ತ ವಸ್ತುಗಳನ್ನು ಮಾರಾಟ ಮಾಡಿ ವರದಕ್ಷಿಣೆ ಕೊಂಡುಕೊಂಡು ಅಥವಾ ತುಂಬ ಜನ ಕಳ್ಳ ಸನ್ಯಾಸಿ ಉಪದೇಶಕರು ಮುಗ್ಧ ಜನರಿಂದ ಸಾಕಷ್ಟು ದಾನ ದಕ್ಷಿಣೆ ಪಡೆದು ತಮ್ಮ ಸೌಲಭ್ಯಗಳನ್ನು ಹೆಚ್ಚಿಸುವಲ್ಲಿ ಮಗ್ನರಾಗಿದ್ದಾರೋ ಇಂಥವರಿಗೆಲ್ಲ ಇದು ನಿತ್ಯ ಸತ್ಯ ಸಂದೇಶವಾಗಿದೆ. ಅಷ್ಟಕರೇ ಮುಂತಾದವರ ದಾನವನ್ನು ಅಸ್ವೀಕಾರ ಮಾಡುತ್ತಾ ರಾಜ ಮೊದಲಿನ ತನ್ನ ಜೀವನದಲ್ಲಿ ನಾನು ಸದಾ ಬೇರೆಯವರಿಗೆ ದಾನ ಮಾಡಿದ್ದೇನೆಯೇ ಹೊರತು ಅದಕ್ಕೆ ಬದಲಾಗಿ ಏನನ್ನೂ ಅವರಿಂದ ಪಡೆಯುವ ಇಚ್ಛೆ ಮಾಡಿಲ್ಲ. ಬೇರೆಯವರ ಕೃಪಾ ದಾನದ ಮೇಲೆ ಮಾನವರೆಂದಿಗೂ ಆಶ್ರಿತರಾಗಿರಬಾರದು ಎಂದು ಹೇಳಿದನು. ಅವರಲ್ಲಿ ಒಬ್ಬನಾದ ಪ್ರತರ್ಧನ ತನ್ನ ಲೋಕವನ್ನು ಯಯಾತಿಗೆ ದಾನ ಮಾಡಲು ಕೇಳಿಕೊಂಡಾಗ ರಾಜ ಅವನಿಗೆ ಉತ್ತರಿಸುತ್ತಾ, ನಿಮ್ಮ ಪುಣ್ಯಗಳಿಂದ ಅರ್ಜಿಸಿದ ಲೋಕಗಳಲ್ಲಿ ಹಾಲು ಜೇನುಗಳ ಹೊಳೆಗಳೇ ಹರಿಯುತ್ತಿರಬಹುದು, ಆದರೆ ಅವೆಲ್ಲವೂ ನಾಶವಾನ್ ಸ್ವರೂಪವನ್ನೇ ಹೊಂದಿವೆ. ಮನುಷ್ಯನನ್ನು ರಕ್ಷಿಸುವ ಸಾಮರ್ಥ್ಯ ಅವುಗಳಲ್ಲಿಲ್ಲ. ಇನ್ನೊಬ್ಬರ ಸುಕೃತ್ಯ ಪುಣ್ಯದ ಬಯಕೆಯನ್ನು ತೇಜಸ್ವಿ ಪುರುಷರು ಎಂದಿಗೂ ಮಾಡುವುದಿಲ್ಲ. ದೈವವಶಾತ್ ಅಂತಹವರ ಮೇಲೆ ಮಹಾ ವಿಪತ್ತು ಬಂದೊದಗಿದರೂ ಅವನೆಂದಿಗೂ ಕೃಪಣ ಭಾವ ಹೊಂದಬಾರದು. ದೈವವಶಾತ್ ಅಂಥವರ ಮೇಲೆ ಮಹಾ ವಿಪತ್ತೇ ಬಂದೊದಗಿದರೂ ಅವನೆಂದಿಗೂ ಕೃಪಣ ದೈನ್ಯತೆಯ ಭಾವವನ್ನು ಹೊಂದಬಾರದು ಅಂತ ಹೇಳ್ತಾ ಇದ್ದಾರೆ. ಆಗ ವಸುಮಾನ್ ಎಂಬ ರಾಜನು ತನ್ನ ಸುಕೃತಗಳಿಂದ ಅರ್ಚಿತ ಲೋಕಗಳನ್ನು ಸಮರ್ಪಿಸುತ್ತಾ ತನ್ನ ವತಿಯಿಂದ ಇನ್ನಷ್ಟು ಈ ಮಾತುಗಳನ್ನು ಹೇಳಿದನು. ಯಯಾತಿ ರಾಜ, ನೀನು ನನ್ನ ಸ್ವಯಾರ್ಜಿತ ಲೋಕಗಳನ್ನು ಉಪಭೋಗ ಮಾಡು, ಸ್ವರ್ಗ ಪತಿತನಾಗದಿರು. ದಾನ ಸ್ವೀಕರಿಸುವುದು ನಿನಗೆ ಸಮ್ಮತವಿಲ್ಲದಿದ್ದರೆ ಅವುಗಳಿಗೆ ಮೌಲ್ಯ ರೂಪದಲ್ಲಿ ಹುಲ್ಲಿನ ಒಂದು ಗರಿಗೆ ನನಗೆ ಕೊಟ್ಟು ಇವುಗಳನ್ನು ನನ್ನಿಂದ ಖರೀದಿಸಬಹುದು. ಇದಕ್ಕುತ್ತರಿಸುತ್ತಾ ಯಯಾತಿಯು ತನ್ನ ಸತ್ಯನಿಷ್ಠೆಯನ್ನು ಇನ್ನಷ್ಟು ತೀಕ್ಷ್ಣಗೊಳಿಸುತ್ತಾ ಹೀಗೆ ಹೇಳಿದನು. ನನ್ನ ಜೀವನದಲ್ಲೆಂದಿಗೂ ಈ ಪ್ರಕಾರದ ಸುಳ್ಳು ಕಪಟದ ವ್ಯವಹಾರ ಮಾಡಿದ್ದು ನನಗೆ ಸ್ಮರಣೆಯಲ್ಲಿಲ್ಲ. ಮಕ್ಕಳಿಗೆ ವಂಚಿಸುವ ರೀತಿಯಲ್ಲಿ ಈ ತರಹ ಯಾರಾದರೂ ಮಾಡುತ್ತಾರಾ? ಇದೇ ಪ್ರಕಾರವಾಗಿ ಔಶಿನರ ಶಿಬಿ ಎಂಬಾತನಿಗೂ ಉತ್ತರಿಸುತ್ತಾ ರಾಜ, ಹೇ ಶಿಬಿ, ನಿನ್ನ ದಾನಕ್ಕೆ ನಾನು ಅಭಿನಂದನೆ ಮಾಡಲಾರೆ. ಏಕೆಂದರೆ ಬೇರೆಯವರು ಒದಗಿಸಿಕೊಟ್ಟ ಲೋಕಗಳಲ್ಲಿ ಸುಖವಿದೆ ಎಂದು ನಾನು ಒಪ್ಪಲಾರೆ. ಯಾವುದಕ್ಕಾಗಿ ನಾನೇ ಸ್ವತಃ ಕಾರ್ಯ ಮಾಡಿದ್ದೇನೋ ಅಂತಹ ಲೋಕಗಳೇ ನನ್ನವಾಗಿವೆ ಎಂಬುದು ನನ್ನ ದೃಢಮತಿಯಾಗಿದೆ. ಈ ಪ್ರಕಾರ ಕರ್ಮದ ಮಹಿಮೆ, ಪ್ರತಿಷ್ಠೆ, ಮಾನವರಿಗೆ ಸೂಕ್ತವಾದ ಆತ್ಮಸನ್ಮಾನ, ಜೀವನದಲ್ಲಿ ಸತ್ಯದಲ್ಲಿನ ದೃಢನಿಷ್ಠೆ, ಬೇರೆಯವರ ಜೊತೆ ಮಾತನಾಡುವಾಗ ಒಳ್ಳೆಯ ಲಕ್ಷಣವಾದ ವಾಣಿಯ ಪ್ರಯೋಗ, ಕಟು ವಚನಗಳನ್ನು ಸಹಿಸುವುದು, ಸುಖ ದುಃಖಗಳನ್ನು ನಮ್ಮ ಕರ್ಮಗಳ ಫಲಗಳೆಂದು ತಿಳಿದು ಸದಾ ಆತ್ಮಸಂತುಷ್ಟನಾಗಿರುವುದು, ಸತ್ಪಾತ್ರರಿಗೆ ನಿಸ್ವಾರ್ಥ ಭಾವನೆಯಿಂದ ದಾನ, ಪರರ ವಸ್ತುಗಳ ಸ್ವೀಕರಣೆಯಲ್ಲಿ ಸದಾ ಸಂಕೋಚ, ಇವೇ ಮುಂತಾದವು ಯಯಾತಿಯ ಉಪದೇಶಗಳ ಸಾರವಾಗಿವೆ. ಕೊನೆಯಲ್ಲಿ ಯಯಾತಿಯು ತನ್ನ ಜೀವನದ ಗುಹ್ಯ ಅರ್ಥವನ್ನು ಪ್ರಕಟಪಡಿಸುತ್ತಾ ಹೀಗೆ ಹೇಳುತ್ತಾನೆ. ನನ್ನ ದ್ಯುಲೋಕ ಹಾಗೂ ಪೃಥ್ವಿ ಲೋಕಗಳು ಸತ್ಯದ ಬಲದ ಮೇಲೆಯೇ ನಿಂತಿರುತ್ತವೆ. ಸತ್ಯದಿಂದಲೇ ಮಾನವರ ಅಗ್ನಿಯು ಪ್ರಜ್ವಲಿಸುತ್ತದೆ. ನಾನೆಂದಿಗೂ ಮಿಥ್ಯಾವಚನವನ್ನು ನುಡಿದಿಲ್ಲ. ಸಜ್ಜನರು ಸತ್ಯವನ್ನೇ ಪೂಜಿಸುತ್ತಾರೆ. ಎಲ್ಲ ದೇವತೆ, ಮುನಿ, ಮಾನವರು ಸತ್ಯದಿಂದಲೇ ಪೂಜನೀಯರಾಗಿರುತ್ತಾರೆಂದು ನನ್ನ ಮಾನ್ಯತೆ. ಸತ್ಯೇನ ವೈ ದ್ಯೋಶ್ಚ ವಸುಂಧರಾಚ ತಥೈವಾಗ್ನಿರ್ಜಲತೆ ಮಾನುಷೇಷು
नामे वृथा व्याहृतमेव वाक्यं सत्यं हि सन्तः प्रतिपूजयन्ति सर्वे च लोका मनुष्यश्च देवाः ಸತ್ಯೇನ ಪೂಜ್ಯ ಇತಿ ಮೇ ಮನೋಗತಂ. ಈ ರೀತಿ ಧೀರನ ವಾಣಿಯ ಈ ಒಂದು ಅಧ್ಯಾಯದ ಸಮಾಪ್ತವಾಗ್ತಾ ಇದೆ. ಜೊತೆಗೆ ಒಂದು ಭಜನೆಯನ್ನು ಕೇಳೋಣ. ಅಧರಂ ಮಧುರಂ ವದನಂ ಮಧುರಂ ನಯನಂ ಮಧುರಂ ಹಸಿತಂ ಮಧುರಂ ಹೃದಯಂ ಮಧುರಂ ಗಮನಂ ಮಧುರಂ ಮಧುರಾಧಿಪತೇರಖಿಲಂ ಮಧುರಂ ವಚನಂ ಮಧುರಂ ಚರಿತಂ ಮಧುರಂ ವಸನಂ ಮಧುರಂ ವನಿತಂ ಮಧುರಂ ಚಲಿತಂ ಮಧುರಂ ಭ್ರಮಿತಂ ಮಧುರಂ ಮಧುರಾಧಿಪತೇರಖಿಲಂ ಮಧುರಂ ವೇಣು ಮಧುರೋ ರೇಣು ಮಧುರ ಪಾಣಿ ಮಧುರ ಪಾದೋ ಮಧುರ ನೃತ್ಯಂ ಮಧುರಂ ಶಕ್ಯಂ ಮಧುರಂ ಮಧುರಾಧಿಪತೇರಖಿಲಂ ಮಧುರಂ ಗೀತಂ ಮಧುರಂ ಪೀತಂ ಮಧುರಂ ಭುಕ್ತಂ ಮಧುರಂ ಸುಕ್ತಂ ಮಧುರಂ ರೂಪಂ ಮಧುರಂ ತಿಲಕಂ ಮಧುರಂ ಮಧುರಾಧಿಪತೇರಖಿಲಂ ಮಧುರಂ ಕರ್ಣಂ ಮಧುರಂ ತರಣಂ ಮಧುರಂ ಹರಣಂ ಮಧುರಂ ಸ್ಮರಣಂ ಮಧುರಂ ವಮಿತಂ ಮಧುರಂ ಶಮಿತಂ ಮಧುರಂ ಮಧುರಾಧಿಪತೇರಖಿಲಂ ಮಧುರಂ ಗುಂಜಾ ಮಧುರಾ ಮಾಲಾ ಮಧುರಃ ಯಮುನಾ ಮಧುರಾ ವೀಚಿ ಮಧುರಾ ಸಲಿಲಂ ಮಧುರಂ ಕಮಲಂ ಮಧುರಂ ಮಧುರಾಧಿಪತೇರಖಿಲಂ ಮಧುರಂ ಗೋಪಿ ಮಧುರಾ ಲೀಲಾ ಮಧುರಾ ಯುಕ್ತಂ ಮಧುರಂ ಮುಕ್ತಂ ಮಧುರಂ ದೃಷ್ಟಂ ಮಧುರಂ ಶಿಷ್ಟಂ ಮಧುರಂ ಮಧುರಾಧಿಪತೇರಖಿಲಂ ಮಧುರಂ ಗೋಪಾ ಮಧುರಾ ಗಾವೋ ಮಧುರಾ ಯಷ್ಟೀರ್ಮಧುರಾ ಸೃಷ್ಟಿ ಮಧುರಾ ದಲಿತಂ ಮಧುರಂ ಫಲಿತಂ ಮಧುರಂ ಮಧುರಾಧಿಪತೇರಖಿಲಂ ಮಧುರಂ ಅಧರಂ ಮಧುರಂ ವದನಂ ಮಧುರಂ ನಯನಂ ಮಧುರಂ ಹಸಿತಂ ಮಧುರಂ ಹೃದಯಂ ಮಧುರಂ ಗಮನಂ ಮಧುರಂ ಮಧುರಾಧಿಪತೇರಖಿಲಂ ಮಧುರಂ ಅಧರಂ ಮಧುರಂ ವದನಂ ಮಧುರಂ. ಶಾಂತಿ ಶಾಂತಿ ಶಾಂತಿ.